ನಮಸ್ಕಾರ ವೀಕ್ಷಕರೇ, ಭಕ್ತಿ ಸಿರಿ ವಾಹಿನಿಯ ಭಕ್ತಾದಿಗಳೆಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮದೊಂದಿಗೆ ಬರಮಾಡ್ಕೋತಾ ಇರುವಂತಹ ನಾನು ಋಷಿಕನಾಥ್. ನಿಮಗೆ ತಿಳಿದಿರೋ ಹಾಗೆ ನಾವು ನಮ್ಮ ವಾಹಿನಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ, ದೈವಿಕ ಆಚರಣೆಗಳನ್ನ ತೋರಿಸ್ತಾನೆ ಬಂದಿದ್ದೀವಿ. ಈ ದಿನವೂ ಕೂಡ ಹಾಗೆ ನಿಮ್ಮನ್ನ ಒಂದು ಅಭೂತಪೂರ್ವಕವಾದಂತಹ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಕೆ ಅಂತ ಬಂದಿದ್ದೀನಿ. ಬನ್ನಿ, ದಯಮಾಡಿಸಿ. ದಯಮಾಡಿ ಸೌಂಡು ಮಾತಾಡ್ತಾರೆ, ಭಕ್ತಿಯಿಂದ ಪೂಜೆ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ರಕ್ಷಾ ಫೌಂಡೇಶನ್ ಎಲ್ಲ ಪ್ರಮುಖರು ನಾವುಗಳೆಲ್ಲ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು, ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಒಳ್ಳೆಯದಾಗಲಿ ಅಂತ. ಕರೆಕ್ಟಾಗಿ 11 ಗಂಟೆಗೆ ಪರಮ ಪೂಜ್ಯ ಮಂತ್ರಾಲಯ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇನ್ನೇನು ಕೆಲವೇ ಕ್ಷಣದ ಪೂಜೆ ಶುರು ಆಗುತ್ತೆ. ಅದೇ ಥರ ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡಬೇಕು. ಇವತ್ತು ಎಲ್ಲ ಇದು ವಿಶೇಷತೆ ಪೌರ ಕಾರ್ಮಿಕರು ಕೂಡ ಈ ಪೂಜೆಗೆ ಭಾಗವಹಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಮಾಡಿ ಇಲ್ಲಿ ಬಂದಂಥ ಎಲ್ಲ ಭಕ್ತ ಮಹಾಶಯರಿಗೆ ಸ್ವಾಗತವನ್ನು ಕೋರ್ತಾ ಇದೆ. ಲಲಿತಾ ಸಹಸ್ರನಾಮ ಪೂಜೆ ಈಗ ಪ್ರಾರಂಭವಾಗುತ್ತೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುರು ಮಾಡ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟ್ವಾಂಸಸ್ತನೂಭಿಃ, ವ್ಯಶೇಮ ದೇವಸ್ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಆಯಿಲ್ ಬರ್ತಾ ಇದೆ, ಹುಷಾರಾಗಿ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಳ್ಳಿ. ಸಹನೋ ಭುನಕ್ತು ಸಹ ವೀರ್ಯಂ ಕರವಾಮಹೇ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ, ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಾರು ಇಲ್ಲಿ ಮುಂದೆ ನಿಂತ್ಕೋಬಾರ್ದು. ಎಲ್ಲ ನಿಮ್ ಜಾಗದಲ್ಲಿ ಕೂತ್ಕೋಬೇಕು. ಈಗ ನಿಮ್ಮ ಒಂದು ದೀಪಕ್ಕೆ ಎಣ್ಣೆ ತಗೊಂಡ್ ಬರ್ತಾ ಇದ್ದಾರೆ, ಹಾಕ್ತಾರೆ ಎಲ್ಲರೂ. ವಿಳೆದೆಲೆ ಅಡಿಕೆ ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ತದಾ ಆನಶ್ರಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮನ್ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇ. ಇನ್ನೂ ಬರ್ತಾನೆ ಇದ್ದಾರೆ. ಖಾಲಿ ಇರೋ ಜಾಗದಲ್ಲಿ ಕೂತ್ಕೊಂಡು ಬೇಗ ಈಗ ಪೂಜೆ ಸ್ಟಾರ್ಟ್ ಆಗೋಗುತ್ತೆ. ಇನ್ನ 5 ನಿಮಿಷದಲ್ಲಿ. ಓಂ ದೇವೀಂ ವಾಚಮತನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತಿ. ಸಾನೋ ಮಂತ್ರೇಶಮೂರ್ಜಂದುಹಾನಾಯ ಧೇನುರ್ವಾಗಸ್ಮಾನುಪಸೃತೈತು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತಮೇಧೋ ಮಾವಹ. ಸಪರಿವಾರ ಶ್ರೀ ಮಹಾರಾಜ್ಞಿ ರಾಜರಾಜೇಶ್ವರ್ಯಾತ್ಮಿಕಾಯ ಲಲಿತಾ ಮಹಾತ್ರಿಪುರ ಸುಂದರ್ಯೈ ನಮಃ. ಕುಲದೇವತಾಭ್ಯೋ ನಮಃ. ಶ್ರೀಮನ್ಮಹಾಗಣಪತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ ಮಹೇಶ್ವರಃ. ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುಚರಣಾಯ. ಆಯಿಲ್ ಎಲ್ಲ ನಿಧಾನವಾಗಿ ಹಾಕಿ ಅಮ್ಮ. ಬಟ್ಟೆ ಮೇಲೆ ಚೆಲ್ಕೋಬೇಡಿ, ದಯವಿಟ್ಟು ಹುಷಾರಾಗಿ ಹಾಕಿ. ಪ್ರಾರ್ಥಯಾಮಿ ನಮಸ್ಕರೋಮಿ. ಪೂಜಾರಂಭಂ ಮುಹೂರ್ತ ಸುಮುಹೂರ್ತಮಸ್ತುತೆ ಭವಂತೋ ಬ್ರುವಂತೋ. ಯಾರು ಅಲ್ಲಿ ಮಧ್ಯದಲ್ಲಿ ನಿಂತ್ಕೋಬಾರ್ದು. ಸೋಮಶೇಖರ್ ಅವರು ಬರ್ತಾ ಇದ್ದಾರೆ, ಸ್ವಾಗತನ ಕೋರೋಣ.
पूर्णं दधाति मधुभ्यो धानीति एकधा ब्रह्मण उपहरति एकथैव यजमानायस्तेजो दधाति कुलदेवता सहित श्री ललिता महात्रिपुरसुन्दर्यै नमः। पूजारम्भकाले पूर्णफलं समर्पयामि नमस्करोमि। ॐ देवीं वाचमजनयन्तदेवाः तां विश्वरूपाः पशवो वदन्ति सा नो मन्त्रेशमूर्तं गृहाणाय धेनुर्वागस्मानुपसुष्टुदयितो ಸ್ವಲ್ಪನೇ ಹಾಕಿ ಆಯಿಲ್ ಸ್ವಲ್ಪನೇ ಹಾಕ್ಬೇಕು. उद्धरेत् ब्राह्मणो वै सर्वा देवताः सर्वाभिरेवैनं देवताभिरुद्धरति सर्वेभ्यो देवेभ्यो नमः सर्वाभ्यो देवताभ्यो नमः सर्वेभ्यो ब्राह्मणेभ्यो नमः। करिष्यमाणस्य पूजारम्भं मुहूर्तो अस्तु सुप्रतिष्ठितमस्तु। ओम श्री गुरुभ्यो नमः। हरि ओम। ओम गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत अनशृण्वन्नोतिभिः सीदसादनं श्रीमन्महागणपतये नमः। ओम प्रणो देवी सरस्वती वाजेभिर्वाजिनीवते धीनामवित्र्यवतो वाग्देवतायै श्री सरस्वत्यै नमः। ओम महागणपतये नमः सरस्वत्यै नमः। ಎಲ್ಲ ಮಾತೆಯರು ಕುತ್ಕೊಂಡಿದ್ದವರು ಅನುಕೂಲ ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡೋಣ. ಓಂ ಮೊದಲ ಆಚಮನ ಮಾಡ್ಕೊಳ್ಳಿ. ಓಂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अधोक्षजाय नमः नारसिंहाय नमः अच्युताय नमः जनार्दनाय नमः गोविंद्राय नमः हरये नमः श्रीकृष्णाय नमः। ओम यो देवः सवितास्माकं धियो धर्माविगोचरे प्रेरयेत् तस्य तद्वर्गस्तद्वरेण्यमुपास्महे। ओम श्री गुरवे नमः। आगमार्थं तु देवानां गमनार्थं तु रक्षतां कुर्वे घण्टारवं नित्यं देवताः पाललाञ्छनं जयध्वनिमन्त्रमातु स्वाहा। ಹಾಗೆ ಭೂಮಿಯನ್ನು ಕುರಿತು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ವಿಷ್ಣು ಶಕ್ತಿ ಸಮುತ್ಪನ್ನೇ ಶಂಖವರ್ಣೇ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂಮಿದೇವಿ ನಮೋಸ್ತುತೆ ಭೂದೇವ್ಯೈ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಓಂ ಪೃಥ್ವಿ ತ್ವಯಾ ಧೃತಾ ಲೋಕಾ ದೇವಿ ತ್ವಂ ವಿಷ್ಣುನಾ ಧೃತಾ ತ್ವಂಚ ಧಾರಯಮಾನ್ ದೇವಿ ಪವಿತ್ರಂ ಕುರುಜಾಸನಂ ಆಧಾರಶಕ್ತಿಕಮಲಾಸನಾಯ ನಮಃ ತೀಕ್ಷ್ಣದಮುಷ್ಟ್ರಮಹಾಕಾಯ ಕಲ್ಪಾಂತದಹನೋಪಮಾ ಭೈರವಾಯ ನಮಸ್ತುಭ್ಯಂ ಮನುಜಾನ್ ಧಾತುಮರ್ಹಸೆ. ಓಂ ನಮಃ ಸುದರ್ಶನಾಯ ದೀಪ್ತಜ್ವಾಲಾಯ ಸರ್ವತೋ ರಕ್ಷ ರಕ್ಷಮಾಂ ಜಲಜ್ವಲ ದುಷ್ಟಗ್ರಹ ನಿಗ್ರಹ ಸಹಸ್ರಾರಂ ಫಟ ಸುಮುಖಶ್ಚೈಕದಂತಶ್ಚ विघ्नराजो गणाधिपः धूम्रकेतुर्गणाध्यक्षो बालचन्द्रो गजाननः द्वादशैतानि नामानि पठे शृणुयादपि विद्यारम्भे विवाहे च प्रवेशे निर्गमे तथा संग्रामे सर्वकार्येषु विघ्नस्तस्य न जायते। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अभीष्टितार्थसिद्ध्यर्थं पूजितो यस्वरेरपि सर्वविघ्नच्छिदे तस्मै श्रीगणाधिपतये नमः। तदेव लग्नं सुदिनं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपते त्रिङ्घ्रीं स्मरामि। ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ನಿಮ್ಮ ಮನೆ ದೇವರಿಂದ ಹಿಡಿದು ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ ಶ್ರೀ ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ श्री सीतारामाभ्यां नमः श्री अरुन्धति वसिष्ठाभ्यां नमः दुर्गायै नमः गणपतये नमः क्षेत्रपालाय नमः वास्तुपुरुषाय नमः मातृभ्यो नमः पितृभ्यो नमः गुरुभ्यो नमः आचार्येभ्यो नमः इष्टदेवताभ्यो नमः कुलदेवता लक्ष्मी वेङ्कटेश्वरादि सर्वदेवताभ्यो नमः सर्वेभ्यो देवेभ्यो नमः सर्वाभ्यो देवताभ्यो नमः सर्वेभ्यो ब्राह्मणेभ्यो नमः सर्वेभ्यः आचार्येभ्यो नमः। करिष्यमाणस्य पूजारम्भमुहूर्तः सुमुहूर्तमस्ति भवन्तो ब्रुवन्तु सुमुहूर्तोऽस्तु।
ಈಗ ಆಡುವ ಉದ್ದೇಶಕ್ಕಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳುವಂಥದ್ದು. ಅಕ್ಷತೆ ಇದ್ದರೆ ನಿಮ್ಮ ಬಲಗೈಲಿ ಎಡಗೈಲಿ ಅಕ್ಷತೆ ಹಾಕ್ಕೊಂಡು ಬಲಗೈಯಿಂದ ಮುಚ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳೋದು, ಬಲ ತೊಡೆ ಮೇಲೆ ಸಂಕಲ್ಪ ಮಾಡ್ಕೊಳ್ಳೋದು. ಓಂ ನಮಃ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀಹರೇ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಃ ಖಂಡೆ ಭಾರತವರ್ಷೆ ಮೇರೋಃ ದಕ್ಷಿಣಪಾರ್ಶ್ವೆ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾಹನಶಕೆ ಶ್ರೀರಾಮಕ್ಷೇತ್ರೆ अस्मिन् ब्रह्ममण्डले वर्तमाने व्यवहारिके चान्द्रमानेन प्रभवादिषष्ठिसंवत्सराणां मध्ये श्री पराभवनामसंवत्सरस्य उत्तरायणे ग्रीष्मऋतौ ज्येष्ठमासे शुक्लपक्षे अद्य पञ्चम्यां तिथौ वासरवस्तु भार्गववासरयुक्तायाम् आश्लेषानक्षत्रयुक्तायां शुभतिथि शुभवार शुभनक्षत्र शुभयोग शुभकर्णादि एवं गुण ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ. ಈ ಒಂದು ಪ್ರತಿ ವರ್ಷದಲ್ಲೂ ನೀವೆಲ್ಲರೂ ಸಹ ಗೊತ್ತಿರುವಂಥವರೇ ಆಗಿದ್ದೀರಿ. ಆದ್ದರಿಂದ ಯಾವ್ಯಾವ ಸಮಯದಲ್ಲಿ ಆ ಪೂಜೆಯ ಕ್ರಮವನ್ನು ವಿಧಿಯುಕ್ತವಾಗಿ ಮಾಡಬೇಕೋ ಅದೆಲ್ಲವೂ ನಿಮಗೆ ಗೊತ್ತಿರೋದರಿಂದ ಹೊಸದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ಸ್ವತೋ ಭಾತಮತೀನಾಂ ವಃ ಕುತೋವಾನ್ ಜ್ಞಾನಶಾಸನಂ. ಆದ್ದರಿಂದ ತಾವೇ ಎಲ್ಲರೂ ತಿಳಿದವರಿದ್ದೀರಿ ಮಾತೆಯರು. ಆದ್ದರಿಂದ ಈ ಒಂದು ಸಂಕಲ್ಪವನ್ನು ಈಗ ಮಾಡುವಾಗ ನಿಮ್ಮ ಹೆಸರು, ನಿಮ್ಮ ಮನೆಯವರ ಹೆಸರು, ಅಂದರೆ ಯಜಮಾನರ ಹೆಸರು, ಮಕ್ಕಳ ಹೆಸರು, ಮದುವೆ ಆಗಿದ್ದಿದ್ದರೆ ಸೊಸೆಯಂದಿರು, ಜೊತೆಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿದ್ದರೆ ಹೆಣ್ಮಕ್ಳ ಹೆಸರು, ಮೊಮ್ಮಕ್ಕಳಿದ್ದರೆ ಮೊಮ್ಮಕ್ಕಳ ಹೆಸರು, ಇವ್ರನ್ನೆಲ್ಲ ನೀವೇ ಪ್ರತ್ಯೇಕವಾಗಿ ಹೇಳಿಕೊಳ್ಳಲಿಕ್ಕೆ ಅವಕಾಶ ಇದೆ. ಈಗ ನಿಮ್ಮೆಲ್ಲರ ಪರವಾಗಿ ನಾವು ಸಂಕಲ್ಪವನ್ನು ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಈ ರಕ್ಷಾ ಫೌಂಡೇಶನ್ ಈ ಒಂದು ಸಂಸ್ಥೆಯ ವತಿಯಿಂದ ವಿಶೇಷವಾಗಿ ರಾಮಮೂರ್ತಿ ದಂಪತಿಗಳು ಅವರ ಎಷ್ಟೋ ರೀತಿಯ ಒಂದು ಅನುಯಾಯಿಗಳು ಇದರ ಒಂದು ಸಹಾಯ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಲ್ಲೂ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರಲಿಕ್ಕೆ ಅನುಕೂಲವಾಗುತ್ತೆ. ಜೊತೆಗೆ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಮಂತ್ರಾಲಯ ಅವರು ಸ್ವಾಮಿಗಳು ಸಹ 11:30 ಗಂಟೆ ಒಳಗೆ ಬರಲಿಕ್ಕಿದ್ದಾರೆ. ಆದ್ದರಿಂದ ನಮ್ಮ ಕೆಲಸವನ್ನು ನಾವು ಪೂರ್ತಿ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿಟ್ಕೊಂಡ್ರೆ ಮುಂದೆ ಅವರಿಂದ ಆಶೀರ್ವಚನವನ್ನು ಕೇಳಿ ದೇವರ ಸಂಪೂರ್ಣವಾದಂಥ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬಂಥ ವಿಚಾರವನ್ನು ತಿಳಿಸಿ ವಿಶೇಷವಾಗಿ ಇವತ್ತು ಮಾಡ್ತಾ ಇರುವಂತಹ ಎಲ್ಲರ ಉದ್ದೇಶವಾಗಿ ಈಗ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಅದರಿಂದ ನಿಮ್ಮ ಹೆಸರನ್ನು ಮೊದಲು ಹೇಳ್ಕೊಳ್ಳಿ, ನಕ್ಷತ್ರ ಗೋತ್ರ ಹೆಸರು ಹೇಳ್ಕೊಳ್ಳಿ. ಯಜಮಾನಸ್ಯ ಅಸ್ಯ ಭಾರದ್ವಾಜಗೋತ್ರೋದ್ಭವಸ್ಯ ರಾಮಮೂರ್ತಿಶರ್ಮಣಃ ಉತ್ತರಾನಕ್ಷತ್ರೆ ಕನ್ಯಾರಾಶೋ ಜಾತಸ್ಯ ಯಜಮಾನಸ್ಯ ಧರ್ಮಪತ್ನ್ಯಾಃ ನಾಗರತ್ನಾನಾಮ್ನ್ಯಾಃ ಆರಿದ್ರಾನಕ್ಷತ್ರೆ ಮಿಥುನರಾಶೋ ಜಾತಾಯಾಃ ಯಜಮಾನಸ್ಯ ಜಾಮಾತುಃ ಪುತ್ರಸ್ಯ ಅನುಜಸ್ಯ ಮುರಳೀಧರಶರ್ಮಣಃ ಪೂರ್ವಾಷಾಢನಕ್ಷತ್ರೆ ಧನುರಾಶೋ ಜಾತಸ್ಯ ಯಜಮಾನಸ್ಯ ಧರ್ಮಪತ್ನ್ಯಾಃ ಶ್ರೀವಲ್ಲಿನಾಮ್ನ್ಯಾಃ ಭರಣಿನಕ್ಷತ್ರೆ ಮೇಷರಾಶೋ ಜಾತಾಯಾಃ अस्याः अमूल्यानाम्न्याः धनिष्ठानक्षत्रे मकरराशौ जातायाः अनुष भारद्वाज नामधेयस्य कृत्तिकानक्षत्रे वृषभराशौ जातस्य एतेषां तथा च यजमानस्य काश्यपगोत्रोद्भवस्य शरत् हेगडे शर्मणः श्रवणनक्षत्रे मकरराशौ जातस्य यजमानस्य धर्मपत्न्याः ऐश्वर्यानाम्न्याः हस्तानक्षत्रे कन्याराशौ जातायाः दम्पत्योः पुत्र्याः वृद्धिनाम्न्याः आरिद्रानक्षत्रे मिथुनराशौ जातायाः यजमानस्य पुत्रस्य तथा च विश्वामित्रगोत्रोद्भवस्य प्रसादशर्मणः उत्तराषाढनक्षत्रे मकरराशौ जातस्य यजमानस्य निखिलशर्मणः मघानक्षत्रे सिंहराशौ जातस्य यजमानस्य धर्मपत्न्याः अनन्यानाम्न्याः श्रवणनक्षत्रे मकरराशौ जातायाः एवं यजमानस्य सह कुटुम्बस्य प्रत्येकं तथा च अस्मिन् दिने करिष्यमाण सर्वासां सुमङ्गलीनाम् अर्चनसेवाकर्तॄणां च प्रत्येकं तत्तन्नक्षत्रेषु तत्तद्राशिजातानां तत्तन्नामधेयवतीनां तथा च सर्वेषां धर्म यजमानानां च प्रत्येकं तत्तन्नक्षत्रेषु तत्तद्राशिजातानां तत्तन्नामधेयवतां दम्पत्योः अनयोः सकुटुम्बयोः सपरिवारयोः सपुत्रकयोः सपुत्रैकयोः च प्रत्येकं समस्तग्रहचारपीडापरिहारद्वारा
सर्वापन्निवृत्तिपूर्वक सर्वाभीष्टसिद्ध्यर्थं सर्वासां सुमङ्गलीनाम् अर्चनसेवाकर्तॄणां सर्वेषां प्रथमपुत्राणां तत्तन्नक्षत्रेषु तत्तद्राशे जातानां तत्तन्नामधेयवतां यदि वा विवाहिताः तेषां च सर्वेषां धर्मपत्नीनां तत्तन्नक्षत्रेषु तत्तद्राशे जातानां तत्तन्नामधेयवतीनां दम्पत्योः अनयोः सकुटुम्बयोः सपरिवारयोः सपुत्रिकयोः सपुत्रीकयोश्च प्रत्येकं समस्तग्रहचारपीडापरिहारार्थं सर्वेषां सेवाकर्तॄणाम् अर्चनसेवाकर्तॄणां च द्वितीयपुत्राणां यदि वा तत्तन्नक्षत्रेषु तत्तद्राशे जातानां तत्तन्नामधेयवतां सैषां च यदि वा विवाहिताः तेषां च सर्वेषां धर्मपत्नीनां तत्तन्नक्षत्रेषु तत्तद्राशे जातानां तत्तन्नामधेयवतीनां दम्पत्योः अनयोः सकुटुम्बयोः सपरिवारयोः सपुत्रिकयोः सपुत्रीकयोश्च प्रत्येकं समस्तग्रहचारपीडापरिहारार्थं सर्वेषां सेवाकर्तॄणां प्रथमपुत्रीणां च प्रत्येकं तत्तन्नक्षत्रेषु तत्तद्राशे जातानां तत्तन्नामधेयवतीनां यदि वा विवाहिताः तासां च सर्वासां भर्तृवर्याणां तत्तन्नक्षत्रेषु तत्तद्राशेषु जातानां तत्तन्नामधेयवतां दम्पत्योः अनयोः सकुटुम्बयोः सपरिवारयोः सपुत्रिकयोः सपुत्रीकयोश्च प्रत्येकं समस्तग्रहचारपीडापरिहारार्थं सर्वासाम् अर्चनसेवाकर्तॄणां द्वितीयपुत्रीणां यदि वा तत्तन्नक्षत्रेषु तत्तद्राशे जातानां तत्तन्नामधेयवतीनां यदि वा विवाहिताः तासां च सर्वासां भर्तृवर्याणां तत्तन्नक्षत्रेषु तत्तद्राशेषु जातानां तत्तन्नामधेयवतां दम्पत्योः अनयोः सकुटुम्बयोः सपरिवारयोः सपुत्रिकयोः सपुत्रीकयोश्च प्रत्येकं समस्तग्रहचारपीडापरिहारार्थं सर्वासाम् अर्चनसेवाकर्तॄणां सर्वासाम् इतरपुत्राणाम् इतरपुत्रीणां च प्रत्येकं तत्तन्नक्षत्रेषु तत्तद्राशे जातानां यदि तत्तन्नक्षत्रेषु तत्तद्राशे जातानां तत्तद्राशे जातीनां च प्रत्येकं समस्तग्रहचारपीडापरिहारार्थं सर्वेषाम् अर्चनसेवाकर्तॄणां सर्वेषां महाजनानां सर्वेषां भक्तमहादयानां सर्वेषां च प्रत्येकं सर्वापन्निवृत्तिपूर्वक सर्वाभीष्टसिद्ध्यर्थं विशेषतः अस्मिन् दिने करिष्यमाण ललिता महात्रिपुरसुन्दरी अनुग्रहेण सर्वेषाम् अस्माकं ಅಂತ ಹೇಳಿಕೊಳ್ಳಿ ಎಲ್ಲರಿಗೂ ಸೇರಿಸಿ ಮಾಡ್ತಾ ಇದ್ದೇವೆ अस्माकं सर्वेषां च प्रत्येकं क्षेम स्थैर्य धैर्य विजय सिद्धि आयुष्य आनंद आयुरारोग्य ऐश्वर्याभिवृद्ध्यर्थं धर्म अर्थ काममोक्ष चतुर्विध पुरुषार्थफलसिद्ध्यर्थं समस्तग्रहचारपीडापरिहारार्थं सर्वेषां गृहेषु देहेषु कुटुम्बेषु व्यवहारक्षेत्रेषु उद्योगेषु व्यापारेषु च तत्र स्थित समस्तप्रतिबन्धकदोष परैः कृत कारयिष्यमाण दृष्टिदोष वाग्दोष भीतिदोष आभिचारदोष कृत्रिमदोषादिजनित समस्तविधग्रहचारपीडा समस्तदोषपीडापरिहारार्थं समस्तबाधापीडापरिहारार्थं सर्वासां च समस्तसन्मङ्गलावाप्तिपूर्वक गृहेषु सौख्य शान्ति सम्पत्समृद्धिपूर्वक चिरकाल सौमनस्येन सुखसंसारजीवननिर्वहणयोगयोग्यतासिद्ध्यर्थं समस्तसन्मङ्गलावाप्त्यर्थं महालक्ष्मीस्थिरतासिद्ध्यर्थं करिष्यमाणकार्येषु निर्विघ्नतासिद्धिपूर्वकविजयप्राप्त्यर्थं उत्तरोत्तराद्यभिवृद्ध्यर्थं समस्त अपमृत्यु कालमृत्यु इत्यादि सर्वविधबाधापीडापरिहारपूर्वक समस्तसन्मङ्गलावाप्त्यर्थं करिष्यमाण महाराज्ञी राजराजीश्वर्यात्मका ललिता महात्रिपुरसुन्दर्याः पूर्णानुग्रह पूर्णरक्षाकार्यसिद्धिद्वारा यजमानस्य सह कुटुम्बसपरिवारस्य उत्तरोत्तराद्यभिवृद्धिपूर्वक समस्तमनस्सङ्कल्पसिद्ध्यर्थम् अस्मिन् दिने करिष्यमाण साङ्गोपाङ्ग सामूहिक ललिता सहस्रनाम पूजाराधनम् अर्चनं तदंग सपरिवार श्री ललिता महात्रिपुरसुन्दर्याः यथाशक्ति ध्यान आवाहनादि कल्पोक्त षोडशोपचार पूजाराधनाख्यं कर्म समानतंत्रेण एभिर्ब्राह्मणैः सह पूर्वोत्तरांग सहितेन कर्म करिष्ये। ಅಕ್ಷತೆ ತಗೊಂಡಿದ್ದನ್ನು ನೀರು ಹಾಕಿ ಅರ್ಘ್ಯ ಪಾತ್ರೆ ಇದ್ರೆ ಬಿಡಿ, ಸಂಕಲ್ಪ ಮಾಡ್ಕೊಂಡಂಗಾಯಿತು.
ಉದ್ದೇಶ ಏನು, ಏನಕ್ಕಾಗಿ ಮಾಡ್ತಾ ಇದ್ದೇವೆ, ಮಾಡುವುದರಿಂದ ಏನು ಪ್ರಯೋಜನ ಮತ್ತು ಇದರ ಉದ್ದೇಶದಿಂದ ನಾವು ಹೇಗೆ ಮನುಷ್ಯನ ಸಾರ್ಥಕ ಜೀವನವನ್ನು ನಡೆಸ್ಕೊಳ್ಬೋದು ಹೇಳುವಂಥದ್ದನ್ನೆಲ್ಲ ಸಂಕಲ್ಪದಲ್ಲಿ ಸೇರಿಸ್ಕೊಂಡು ಆ ತಾಯಿಯ ಸಂಪೂರ್ಣವಾದಂಥ ಅನುಗ್ರಹ ಕೃಪೆ ನಮ್ಮೆಲ್ಲರಿಗೂ ಸಹ ಇರಲಿ. ಇದೇ ರೀತಿಯಾದಂಥ ಒಂದು ಮಾಡುವ ಶಕ್ತಿಯನ್ನು, ಭಕ್ತಿಯನ್ನು ಮತ್ತು ಬೇಕಾದ ಅನುಕೂಲತೆಯನ್ನು ಸದಾ ನಮಗೆ ಒದಗಿಸಲಿ. ತನ್ಮೂಲಕವಾಗಿ ಈ ಒಂದು ಜನ್ಮ ಸಾರ್ಥಕ್ಯವನ್ನು ತಾಯಿಯ ಅನುಗ್ರಹದಿಂದ ಪಡೆದುಕೊಳ್ಳೋಣ ಎಂಬಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ದಿಶೆಯಲ್ಲಿ ಸಂಕಲ್ಪವನ್ನು ಮಾಡಿ ಪ್ರತಿ ವರ್ಷದಲ್ಲಿ ಈ ಒಂದು ಸಹಸ್ರನಾಮ ಪೂಜೆಯಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ತಾ ಇದ್ದೇವೆ. ಆದ್ದರಿಂದ ಅದು ನಮ್ಮ ಪುಣ್ಯ ಲಭ್ಯಾಯೈ ನಮಃ, ಪುಣ್ಯ ಶ್ರವಣ ಕೀರ್ತನಾಯೈ ನಮಃ. ಆ ತಾಯಿಯ ಆ ಒಂದು ಸಹಸ್ರನಾಮದ ಮಾತಿನಲ್ಲೇ ಬರುವಂತೆ, ಆ ಮಾತಿನಂತೆ ಆ ಪುಣ್ಯ ಲಭ್ಯವಿರುವಂಥವರಿಗೂ ಬರುವಂಥವರಿಗೂ ಅಥವಾ ಬರದೇ ಇರುವಂಥವರು ಮತ್ತು ಬಂದು ಸೇರಿಕೊಳ್ಳುವಂಥವರಿಗೂ ಎಲ್ಲರಿಗೂ ಸಹ ಈ ಒಂದು ಫಲ ಸರಿಯಾದ ರೀತಿಯಲ್ಲಿ ಸಿಗಲಿ. ತನ್ಮೂಲಕವಾಗಿ ಇದಕ್ಕೆ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಸಹಕಾರವನ್ನು ಮಾಡ್ತಾರೋ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾರು ಬಂದು ನೋಡಿರ್ತಾರೋ ಅಥವಾ ಯಾರು ಬರದೇ ಇರ್ತಾರೋ ಎಲ್ಲರಿಗೂ ಸಹ ಪೂರ್ಣವಾದಂಥ ತಾಯಿಯ ಪೂರ್ಣ ಕೃಪೆ ಅನುಗ್ರಹ ಉಂಟಾಗಲಿ ಎಂಬುದಾಗಿ ಎಲ್ಲರನ್ನೂ ಕುರಿತು ಇಡೀ ಲೋಕಕ್ಕೆ ಸನ್ಮಂಗಳವಾಗಲಿ, ಈ ರಾಷ್ಟ್ರಕ್ಕೆ ಸನ್ಮಂಗಳವಾಗಲಿ, ಎಲ್ಲ ರೀತಿಯಾದಂಥ ಅಭ್ಯುದಯ ಶ್ರೇಯಸ್ಸು ಇದು ಉಂಟಾಗಲಿ. ಯಾವ ಕಾಲದಲ್ಲಿ ಮಳೆ ಬರಬೇಕು, ಮಳೆ ಬಂದು ಬೆಳೆಗಳು ಅದೇ ರೀತಿಯಾದಂಥ ಅಭಿವೃದ್ಧಿ ಆಗಲಿ ಹೇಳುವಂಥ ಉದ್ದೇಶದಿಂದ ಲೋಕ ಕಲ್ಯಾಣದ ರೂಪದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೇಳುವಂಥ ಉದ್ದೇಶದಿಂದ ಇಡೀ ಲೋಕಕ್ಕೂ ಸನ್ಮಂಗಳವನ್ನು ಮಾಡಲಿ ಎಂಬುದಾಗಿ ಆ ತಾಯಿಯನ್ನೇ ಕುರಿತು ನಮ್ಮ ಆ ಸಂಕಲ್ಪವನ್ನು ಮಾಡಿಕೊಂಡು ಈಗ ಮುಂದಿನ ಆ ಒಂದು ನಿರ್ವಿಘ್ನತೆಗೆ ಗಣಪತಿ ಪೂಜೆಯನ್ನು ನೀವು ತಂದುಕೊಂಡಿರುವಂತಹ ಯಾವ ಒಂದು ಅಕ್ಷತೆ ಇದೆಯೋ ಆ ಅಕ್ಷತೆಯಲ್ಲಿ 4 ಅಕ್ಷತೆಯನ್ನು ಇಟ್ಕೊಂಡು ಗಣಪತಿ ಪೂಜೆಯನ್ನು ಮಾಡಬಹುದು. ವಿಗ್ರಹ ಇದ್ದರೆ ವಿಗ್ರಹದಲ್ಲಿ ಮಾಡಿ. ಅದಕ್ಕೆ ಸಂಬಂಧಪಟ್ಟು ನೀವು ಇಟ್ಕೊಂಡಿರುವಂಥ ನೀರಿಗೆ ಮೊದಲು ಪೂಜೆ ಮಾಡ್ಕೊಳ್ಳೋದು. ತದಂಗ ಕಲಶಾರಾಧನಂ ಕರ್ಮ ಕರಿಷೇ ಕಲಶಂ ಗಂಧಾಕ್ಷತ ಪತ್ರಪುಷ್ಪೈರಭ್ಯರ್ಚ ಕಲಶೇ ವರುಣಾಯ ನಮಃ ವರುಣಂ ಆವಾಹಯಾಮಿ. ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೋದರಾಗರಾ ಸರ್ವೇ ಸಪ್ತದ್ವೀಪಾವಸುಂಧರಾ ಋಗ್ವೇದೋಥೇ ಯಜುರ್ವೇದಃ ಸಾಮವೇದೋ ಶತಮಃ ಅಂಗೈಃ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ ತತ್ರ ಗಾಯತ್ರಿ ಸಾವಿತ್ರಿ ಶಾಂತಿಃ ಪುಷ್ಟಿಕರೀ ತಥಾ ಆಯಾಂತೋ ದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ ಸರ್ವೇ ಸಮುದ್ರಾಸರಿತೀರ್ಥಾನಿ ಜಲದಾನದಾಃ ಗಂಗೆ ಚೈವನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶದೇವತಾಭ್ಯೋ ನಮಃ. ಜಲಗಂಧಾದ್ಯುಪಚಾರ ಪೂಜಾಂ ಸಮರ್ಪಯಾಮಿ. ಕಲಶೋದಕೇನ ಪೂಜಾದ್ರವ್ಯಾಣಿ ದೇವಂ ಆತ್ಮಾನಂಚ ಪ್ರೋಕ್ಷಯೇತ್. ಎಲ್ಲ ಶುದ್ಧಿ ಮಾಡ್ಕೊಳ್ಳಿ, ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆ ಗಣಪತಿಯಲ್ಲಿ ಪೂಜೆ ಮಾಡಬೇಕು. ಪೂಜೆಯನ್ನು ಮತ್ತು ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿರ್ವಿಘ್ನತಾದಿತ್ಯರ್ಥೇ ನಿರ್ವಿಘ್ನ ಗಣಪತಿ ಪೂಜಾರಾಧನಂ ಕರಿಷೇ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ಗಂಗಣಪತಯೇ ನಮಃ. ಯೇಷು ಅಕ್ಷತಪುಂಜೇಷು ವಿಗ್ರಹೇಷು ಚ ಪ್ರತ್ಯೇಕಂ ಅಗ್ನಿರೂಪಂ ಗಣಪತಿಂ ಆವಾಹಯಾಮಿ. ವಾಯುರೂಪಂ ಗಣಪತಿಂ ಆವಾಹಯಾಮಿ. ಸೂರ್ಯರೂಪಂ ಗಣಪತಿಂ ಆವಾಹಯಾಮಿ. ಪ್ರಜಾಪತಿರೂಪಂ ಗಣಪತಿಂ ಆವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಗಂಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ. ಗಂಗಣಪತಯೇ ನಮಃ. ರತ್ನಸಿಂಹಾಸನಂ ಸಮರ್ಪಯಾಮಿ. ಗಂಗಣಪತಯೇ ನಮಃ. ಸ್ವಾಗತಂ ಸಮರ್ಪಯಾಮಿ. ಗಂಗಣಪತಯೇ ನಮಃ. ಪಾದಾರವಿಂದಯೋಃ ಪಾದ್ಯಂ ಸಮರ್ಪಯಾಮಿ. ಗಂಗಣಪತಯೇ ನಮಃ. ಕರಾರವಿಂದಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಗಂಗಣಪತಯೇ ನಮಃ. ಮುಖಾರವಿಂದೇ ಆಚಮನಂ ಸಮರ್ಪಯಾಮಿ. ಗಂಗಣಪತಯೇ ನಮಃ. ಸ್ನಾನಂ ಕರಿಷೇ. ಓಂ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ವಾಗೀಶಾದ್ಯಾಸ್ಸು ಮನಸಃ ಸರ್ವಾರ್ಥಾನಾಮುಪಕ್ರಮೇ. ಯನ್ನತ್ವಾ ಕೃತಕೃತ್ಯಾಸ್ಯ ತನ್ನಮಾಮಿ ಗಜಾನನಂ. ಕುಂಡಲೀಕೃತನಾಕೀಂದ್ರ ಖಂಡೇಂದ್ರಕೃತಶೇಖರ ಪಿಂಡೀಕೃತ ಮಹಾವಿಘ್ನ ಧುಂಡಿರಾಜ ನಮೋಸ್ತುತೇ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ. ಪ್ರಥಮಪತಯೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮಃ. ಗಂಗಣಪತಯೇ ನಮಃ. ಸ್ನಾನಂ ಸಮರ್ಪಯಾಮಿ. ಸ್ನಾನಾಂಗಂ ಆಚಮನಂ ಸಮರ್ಪಯಾಮಿ. ಗಂಗಣಪತಯೇ ನಮಃ. ವಸ್ತ್ರಂ ಸಮರ್ಪಯಾಮಿ. ಗಂಗಣಪತಯೇ ನಮಃ.
उपवीतं समर्पयामि गङ्गणपतये नमः वस्त्राङ्गम् उपवीताङ्गं च आचमनं समर्पयामि गङ्गणपतये नमः गन्धं समर्पयामि हरिद्रा कुङ्कुमादि सौभाग्यद्रव्याणि समर्पयामि गङ्गणपतये नमः अक्षतानि समर्पयामि गङ्गणपतये नमः पुष्पाणि समर्पयामि गङ्गणपतये नमः सुमुखाय नमः एकदन्ताय नमः कपिलाय नमः गजकर्णकाय नमः लम्बोदराय नमः विकटाय नमः विघ्नराजाय नमः गणाधिपाय नमः धूम्रकेतवे नमः गणाध्यक्षाय नमः बालचन्द्राय नमः गजाननाय नमः सर्वसिद्धिप्रदायकाय निर्विघ्नगणपतये नमः नामपूजां समर्पयामि ಧೂಪ ದೀಪ ಎಲ್ಲ ನಿಮ್ಮ ಹತ್ರ ಇದ್ರೆ ಮಾಡಿ, ಇಲ್ಲದ್ರೆ ಇಲ್ಲಿ ಮೇಲ್ಗಡೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ಮಾಡ್ತಾ ಇದ್ದಾರೆ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮ ಆಘ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಘ್ರಾಪಯಾಮಿ ಜ್ಯೋತಿಃಶುಕ್ರಶ್ಚ ತೇಜಶ್ಚ ದೇವಾನಾಂ ಸದೃಶಂ ಪ್ರಿಯಃ ಪ್ರಭಾಕರೋ ಮಹಾತೇಜಃ ದೀಪೋಯಂ ಪ್ರತಿಗೃಹ್ಯತಾಂ ಸಾಜ್ಯಂ ಚ ವರ್ತಿ ಸಂಯುಕ್ತಂ ವನ್ಹಿನಾ ಯೋಜಿತಂ ಮಯಾ ಗ್ರಹಾಣಮಂಗಳಂ ದೀಪಂ ತ್ರೈಲೋಕ್ಯತಿಮಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ರಾಹಿಮಾನ್ ನರಕಾದ್ಘೋರ ದಿವ್ಯಜ್ಯೋತಿರ್ನಮೋಸ್ತುತೇ ಧೂಪಮಾಘ್ರಾಪಯಾಮಿ ದೀಪಂ ದರ್ಶಯಾಮಿ ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ ನೈವೇದ್ಯಾರ್ಥೇ ಗಣಪತಿಗೆ ಕೊಟ್ಟಿರುವಂಥ ನೈವೇದ್ಯದಲ್ಲಿ ಒಂದು ಸ್ವಲ್ಪ ಭಾಗ ಗಣಪತಿಗೆ ನೈವೇದ್ಯ ಮಾಡಿ ಇನ್ನೊಂದನ್ನು ಅಮ್ಮನವರಿಗೆ ತಾಯಿಗೆ ನೈವೇದ್ಯ ಮಾಡ್ಬೋದು. ನೈವೇದ್ಯಾರ್ಥೇ ಪುರತಸ್ಥಾಪಿತ ಖಂಡ ಶರ್ಕರಾದಿ ನಾನಾ ವಿಧ ಫಲೋಪಹಾರ ನೈವೇದ್ಯಂಚ ನಿವೇದಯಾಮಿ ಪ್ರಾಣಾಯ ನಮಃ ಅಪಾನಾಯ ನಮಃ ವ್ಯಾನಾಯ ನಮಃ ಉದಾನಾಯ ನಮಃ ಸಮಾನಾಯ ನಮಃ ಬ್ರಹ್ಮಣೇ ನಮಃ ಕೃಪಯಾ ಪರಿಗೃಹ್ಯತಾಂ ಫಲಾನಿಮಾನಿ ರಮ್ಯಾಣಿ ಸ್ಥಾಪಿತಾನಿ ತವಾಕೃತಃ ತೇನ ಮೇ ಸುಫಲಾವಾಪ್ತಿರ್ಭವೇಜ್ಜನ್ಮನಿ ಜನ್ಮನಿ ನಾನಾವಿಧ ಫಲೋಪಹಾರ ಖಂಡಶರ್ಕರಾದಿ ಹವಿರ್ನೈವೇದ್ಯಂ ಸಮರ್ಪಯಾಮಿ ನೈವೇದ್ಯಾಂಗಂ ಆಚಮನಂ ಸಮರ್ಪಯಾಮಿ ಕ್ರಮುಕತಾಂಬೂಲಂ ಸಮರ್ಪಯಾಮಿ ಮಂಗಳ ನೀರಾಜನಂ ಕರಿಷೇ. ಆರತಿಯನ್ನು ಇಲ್ಲಿ ಮಾಡ್ತಾರೆ, ಅನುಕೂಲ ಇದ್ದವ್ರು ಮಾಡಿ, ಇಲ್ಲದ್ರೆ ದೀಪ ಹಚ್ಕೊಂಡಿದೆ ಆ ಆರತಿಯನ್ನು ತೋರಿಸ್ಬಿಡಿ ಗಣಪತಿಗೆ. ಮಂಗಳ ನೀರಾಜನಂ ಕರಿಷೇ ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ ಮಂಗಲಂ ಪುಂಡರೀಕಾಕ್ಷೋ ಮಂಗಲಂ ಗರುಡಧ್ವಜಃ ಕರ್ಪೂರದೀಪಂ ಸುಮನೋಹರಂ ಪ್ರಭೋ ದದಾಮಿ ದೇವೇಶ ವರಪ್ರಸೀದ ಭೋ ಪಾಪಾಂಧಕಾರಂ ದುರಿತಂ ನಿವಾರಯ ಪ್ರಜ್ಞಾನದೀಪಂ ಮನಸಿ ಪ್ರದೀಪಯ. ಗಣಪತಯೇ ನಮಃ ಮಂಗಳ ನೀರಾಜನಂ ಸಮರ್ಪಯಾಮಿ ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹಾಮಿ ಪುಷ್ಪಾಂಜಲಿ ಪ್ರದಾನೇನ ದೇಹಿ ಮೇ ದೀಕ್ಷಿತಂ ಪ್ರಭೋ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಗಣನಾಯಕ. ಪ್ರದಕ್ಷಿಣ ನಮಸ್ಕಾರಾಂಚ ಸಮರ್ಪಯಾಮಿ ಲಂಬೋದರ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ಗ್ರಹಾನಾರ್ಘ್ಯಂ ಮಯಾ ದತ್ತಂ ಸಂಕಟಾನ್ ಮಾಂ ನಿವಾರಯ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಗಣಪತಿಯಲ್ಲಿ ಕುರಿತು ಪ್ರಾರ್ಥನೆ ಮಾಡಿಕೊಳ್ಳಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಿಘ್ನಾಃ ವಿನಾಶಮಾಯಾಂತು ಸರ್ವೇ ಚ ಸುರಪೂಜಿತಾ ಕಾರ್ಯಂ ಮೇ ಸಿದ್ಧಿಮಾಯಾತು ಪೂಜಾನಾಥ ವಿನಾಯಕ ವಿನಾಯಕ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತೀ ಪ್ರಿಯ ವಿಘ್ನೇಶ ಸರ್ವ ವಿಘ್ನಂ ನಿವಾರಯ. ಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಅನೇನ ಕೃತ ಪೂಜಾರಾಧನೇನ ಶ್ರೀ ಗಣಪತಿ ಪ್ರೀಯತಾಂ ಸುಪ್ರೀತಃ ಸುಪ್ರಸನ್ನಃ ವರದೋ ಭವತು. ಗಣಪತೇಃ ಪೂರ್ಣ ಪ್ರಸಾದ ಸಿದ್ಧಿರಸ್ತು. ಮುಂದೆ ಈಗ ರಾಜರಾಜೇಶ್ವರಿ ಲಲಿತಾ ಮಹಾ ತ್ರಿಪುರ ಸುಂದರಿಯ ಮುಂದಿನ ಪೂಜೆ ಪ್ರಾರಂಭವಾಗುತ್ತೆ. ಈಗ ಗಣಪತಿಯ ಪೂಜೆ ಪೂರ್ಣವಾಯಿತು. ಆದ್ದರಿಂದ ಆಚರಿತ ಶ್ರೀಮನ್ ಮಹಾಗಣಪತಯೇ ನಮಃ. ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಪಾರ್ಥಿವೀಂ ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥಂ ಪುನರಾಗಮನಾಯ ಚ. ಶ್ರೀಮನ್ ಆಚರಿತ ಶ್ರೀ ನಿರ್ವಿಘ್ನ ಗಣಪತಯೇ ನಮಃ. ಮೂಲಬಿಂಬೇಶು ಪ್ರತಿಷ್ಠಾಪಯಾಮಿ. ಈಗ ರಾಜರಾಜೇಶ್ವರಿ ಲಲಿತಾ ಮಹಾ ತ್ರಿಪುರ ಸುಂದರಿ ಪೂಜೆ ಮಾಡಲಿಕ್ಕೆ ನಿಮಗೆ ಪ್ರತ್ಯೇಕವಾಗಿ ಒಂದು ಬೆಳ್ಳಿಯ ನಾಣ್ಯವನ್ನು ಕೊಟ್ಟಿದ್ದಾರೆ. ಅದರಿಂದ ಆ ನಾಣ್ಯದಲ್ಲಿ ಆ
ಆ ತಾಯಿಯ ಸಂಬಂಧಪಟ್ಟಂಥ ಪೀಠ ದೇವತೆಗಳನ್ನು, ದ್ವಾರ ದೇವತೆಗಳನ್ನು ಪೂಜೆ ಮಾಡಿ ಆಮೇಲೆ ಆವಾಹನೆ ಬರುತ್ತೆ. ಒಂದೊಂದು ಮಂತ್ರವನ್ನು ಸಮರ್ಪಯಾಮಿ ಹೇಳುವ ಸಮಯದಲ್ಲಿ ಆಯಾಯ ಉಪಚಾರವನ್ನು ಅಲ್ಲಿ ಅರ್ಚನೆ ಮಾಡಬೇಕು ಅಥವಾ ಸಮರ್ಪಣೆಯನ್ನು ಮಾಡಬೇಕು. ಆ ರೀತಿಯಲ್ಲಿ ಈಗ ಮುಂದಿನ ಪೂಜೆ ಪ್ರಾರಂಭವಾಗುತ್ತೆ. ಆದ್ದರಿಂದ ಮಹಾರಾಜ್ಞಿ ರಾಜರಾಜೇಶ್ವರ್ಯಾತ್ಮಕ ಲಲಿತಾ ಮಹಾತ್ರಿಪುರ ಸುಂದರಿ ಪ್ರೀತ್ಯರ್ಥೆ ತದಂಗ ಸಪರಿವಾರ ಶ್ರೀ ದ್ವಾರ ದೇವತಾ ಪ್ರೀತ್ಯರ್ಥೆ ದ್ವಾರಪಾಲ ಪೂಜಾಂಕರಿಷೆ पूर्वद्वारे द्वारश्रियै नमः धात्रे नमः विधात्रे नमः दक्षिणद्वारे द्वारश्रियै नमः चण्डायै नमः प्रचण्डायै नमः पश्चिमद्वारे द्वारश्रियै नमः जयायै नमः विजयायै नमः उत्तरद्वारे द्वारश्रियै नमः शङ्खनिधये नमः पुष्पनिधये नमः द्वारदेवताभ्यो नमः द्वारपूजा समर्पयामि माणिक्योज्ज्वल दीपदीप्तिगणितं लक्ष्मी विलासास्पदं ध्यायेन्मण्टपमर्चने सकले शिवमिदं साधकः द्वारदेव मण्टपदेवताभ्यो नमः ध्यानाद्युपचारपूजा समर्पयामि पीठपूजां करिष्ये गुरुभ्यो नमः गणपतये नमः आधारशक्त्यै नमः मूलप्रकृत्यै नमः आदिकूर्माय नमः पद्मायै नमः भद्रायै नमः जयायै नमः आर्यायै नमः बलाय नमः प्रबलाय नमः सुबलाय नमः महाबलाय नमः सत्वाय नमः रजसे नमः तमसे नमः मायायै नमः विद्यायै नमः सूर्यै नमः नालायै नमः पद्मायै नमः सूर्यमण्डलाय नमः सोममण्डलाय नमः वह्निमण्डलाय नमः द्वार सपरिवार श्री पीठदेवताभ्यो नमः अत्र सन्निहिताः सन्तु नवशक्तिदेवताभ्यो नमः स्मायै नमः मायायै नमः सूक्ष्मायै नमः शुद्धायै नमः नन्दिन्यै नमः सुप्रभायै नमः विजयायै नमः सर्वसिद्धिदायै नमः वज्रनखदंष्ट्रायुधाय महासिंहाय हुं नमः नमशक्तिदेवताभ्यो नमः अत्र सन्निहिताः सन्तु ಕೈಲಿ ಹೂವು ಅಕ್ಷತೆಯನ್ನು ಹಿಡ್ಕೊಳ್ಳಿ. ತಾಯಿಯನ್ನು ಕುರಿತು ಧ್ಯಾನ ಮಾಡಿ ಆವಾಹನೆಯನ್ನು ಮಾಡಬೇಕು. ಆ ಹೂವು ಅಕ್ಷತೆಯನ್ನು ಸಮರ್ಪಯಾಮಿ ಹೇಳುವಾಗ ಆ ತಾಯಿಯ ಆ ನಾಣ್ಯದಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ವಿದ್ಯುದ್ದಾಮ ಸಮಪ್ರಭಾಂ ಮೃಗಪತಿ ಸ್ಕಂದಸ್ಥಿತಾಂ ಭೀಷಣಾಂ ಕನ್ಯಾಭಿಃ ಕರವಾಲಖೇಟವಿರಸಂತಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಧರಾರಿಖೇಟವಿಶಿಕಾಂ ಚಾಪಂ ಗುಡಂ ತರ್ಜನೀಂ बिभ्राणामनलात्मिकां शशिधरां दुर्गां त्रिनेत्रां भजे. वन्दे मातरमम्बिकां भगवतीं वाणीरमोमात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जनीं श्रीचक्राङ्कितरत्नपीठनिलयां श्रीराजराजेश्वरीं श्रीमहाराज्ञी राजराजेश्वर्यात्मका ललिता महात्रिपुरसुन्दर्यै नमः. राम राजराजेश्वर्यै नमः. ओम ऐं कजैर क्रीं ह्रीं सकल क्रीं श्रीं सकल क्रीं. ओम सपरिवार श्री अग्निरूपां श्री महाराज्ञी राजराजेश्वरीं आवाहयामि. वायुरूपाम् आवाहयामि. सूर्यरूपाम् आवाहयामि. प्रजापतिरूपां श्री महाराज्ञी राजराजेश्वर्यात्मका ललिता महात्रिपुरसुन्दरीम् आवाहयामि. स्थापयामि पूजयामि. आवाहित श्री महाराज्ञी राजराजेश्वर्यात्मका ललिता महात्रिपुरसुन्दरी प्रीत्यर्थे ಪ್ರಾಣ ಪ್ರತಿಷ್ಠಾಪನೆ ವಿನಿಯೋಗ. ಆ ನಾಣ್ಯವನ್ನು ಮುಟ್ಕೊಳ್ಳಿ. ನಿಮ್ಮ ಕೈಯಿಂದ ಒಂದು ಹೂ ತಗೊಂಡು ಆ ಹೂವಿನಿಂದ ಮುಟ್ಕೊಳ್ಳಿ ನಾಣ್ಯವನ್ನು. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಸ್ವಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ಶ್ರೀ ಮಹಾರಾಜ್ಞಿ ರಾಜರಾಜೇಶ್ವರ್ಯಾತ್ಮಕ ಲಲಿತಾ ಮಹಾತ್ರಿಪುರಸುಂದರ್ಯಾಃ ಪ್ರಾಣಾಃ ಇಹ ಪ್ರಾಣಾಃ ಸ್ವಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ಶ್ರೀ ಮಹಾರಾಜ್ಞಿ ರಾಜರಾಜೇಶ್ವರ್ಯಾತ್ಮಕ ಲಲಿತಾ ಮಹಾತ್ರಿಪುರಸುಂದರ್ಯಾಃ ಜೀವಯ್ಯ ಸ್ಥಿತಃ स्वशक्ति सांग सायुध सवाहन सपरिवार श्री महाराज्ञी राजराजेश्वर्यात्मका ललिता महात्रिपुरसुन्दर्याः सर्वेन्द्रियाणि इह स्थितानि वाङ्मनः त्वक्चक्षुश्रोत्रजिह्वाघ्राणप्राण वाक्पाणिपादपादोपस्थ वचनादान विहरण विसर्गानन्द मनोबुद्धिचित्ताहङ्कार ज्ञानात्मपरमात्मानः तिष्ठन्तु स्वाहा. आवाहित सपरिवार श्री राजराजेश्वर्यात्मका ललिता महात्रिपुरसुन्दर्यै नमः. प्राणप्रतिष्ठापनं समर्पयामि. सूर्येन्द्रशे तत्प्रतिष्ठितमस्तु. सपरिवार श्री महाराज्ञी राजराजेश्वर्यै नमः. ओम कात्यायनाय विद्महे कन्याकुमारी धीमहि तन्नो दुर्गे प्रचोदयात्. आवाहिता भव
ಸಂಸ್ಥಾಪಿತಾ ಭವ ಸನ್ನಿಹಿತಾ ಭವ ಸನ್ನಿಹಿತಾ ಭವ ಅವಕುಂಠಿತಾ ಭವ ಅಮೃತೀಕರಣಾ ಭವ ಪ್ರಾಪ್ತಾ ಭವ ಸುಪ್ರಸನ್ನಾ ವರದಾ ಭವ ಕ್ಷಮಸ್ವ ಸಾನ್ನಿಧ್ಯಂ ಕುರು. ಓಂ ಅಸ್ಯ ಶ್ರೀ ಲಲಿತಾ ಮಹಾತ್ರಿಪುರಸುಂದರಿ ಮಂತ್ರಸ್ಯ ವಶಿನ್ಯಾದಿವಾಗ್ದೇವತಾ ಋಷಯಃ ಅನುಷ್ಠುಪ್ ಛಂದಃ ಲಲಿತಾ ಮಹಾತ್ರಿಪುರಸುಂದರಿ ದೇವತಾ ರಾಮ್ ರಾಜರಾಜೇಶ್ವರ್ಯೈ ನಮಃ ಅಷ್ಟವಾರಂ ಜಪಿತ್ವಾ. ಈಗ ಆ ವಿಗ್ರಹವನ್ನು ಮುಟ್ಕೊಂಡು ರಾಜರಾಜೇಶ್ವರ್ಯೈ ನಮಃ ಲಲಿತಾ ಮಹಾತ್ರಿಪುರಸುಂದರ್ಯೈ ನಮಃ ಅಂತ ಆ ವಿಗ್ರಹವನ್ನು ಮುಟ್ಕೊಂಡು ಹೇಳಿ ಜಪ. ಜಪಂ ಸಮರ್ಪಯಾಮಿ. ಪೃಥಿವ್ಯಾತ್ಮಿಕಾಯೈ ಗಂಧಂ ಕಲ್ಪಯಾಮಿ. ಆಕಾಶಾತ್ಮಿಕಾಯೈ ಪುಷ್ಪಂ ಕಲ್ಪಯಾಮಿ. ವಾಯುವಾತ್ಮಿಕಾಯೈ ಧೂಪಂ ಕಲ್ಪಯಾಮಿ. ತೇಜೋಮಯಾತ್ಮಿಕಾಯೈ ದೀಪಂ ಕಲ್ಪಯಾಮಿ. ಅಮೃತಾತ್ಮಿಕಾಯೈ ನೈವೇದ್ಯಂ ಕಲ್ಪಯಾಮಿ. ಸ್ವಾಮಿನಿ ಸರ್ವಲೋಕೇಶಿ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ಧ್ಯಾನ ಆವಾಹನಾದಿ ಕಲ್ಪೋಕ್ತ ಷೋಡಶೋಪಚಾರ ಪೂಜಾರಾಧನಂ ಕರ್ಮ ಕರಿಷ್ಯೆ. ಈಗ ಕೈಲಿ ಹೂವು ಅಕ್ಷತೆಯನ್ನು ಹಿಡ್ಕೊಳ್ಳಿ, ಧ್ಯಾನ ಮಾಡಿ. ವಿದ್ಯಾ ಬುದ್ಧಿ ಧನಾದಿ ಸರ್ವವಿಭವ ಪ್ರಾಪ್ತೈರ್ಜಗನ್ಮಂಗಳಾಂ ಸರ್ವಾಭೀಷ್ಟಫಲಪ್ರದಾಂ ಸ್ಮಿತಮುಖೀಂ ದಾರಿದ್ರ್ಯರೋಗಾಪಹಾಂ ಕಾರುಣ್ಯಾಮೃತವರ್ಷನೇತ್ರಯುಗಳಾಂ ತಾಪತ್ರಯಧ್ವಂಸಿನೀಂ ಭಕ್ತತ್ರಾಣಪರಾಯಣಾಂ ಭಗವತೀಂ ಧ್ಯಾಯಾಮಿ ಸರ್ವೇಶ್ವರೀಂ ಸಕುಂಕುಮವಿಲೇಪನಾಮಳಿಕಚುಂಬಿಕಸ್ತೂರಿಕಾಂ ಸಮಂದಹಸಿತೇಕ್ಷಣಾಂ ಸಮಃ ಸಚರಶಾಪಪಾಶಾಂಕುಶಾಂ ರಾಜರಾಜೀಶ್ವರ್ಯಾತ್ಮಕಾ ಲಲಿತಾ ಮಹಾತ್ರಿಪುರಸುಂದರ್ಯೈ ನಮಃ ಧ್ಯಾಯಾಮಿ. ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಪುರತಸ್ಥಿಮ್ಯ ದಿವ್ಯಮೂರ್ತೌ ಹೃಸ್ಥಾಂ ಸಹಸ್ರದಳಮಾರ್ಗವಿನಿರ್ಗತಾಂ ತ್ವಾಂ ಪೂಜಾವಸಾನ ಸಮಯಾವಧಿತಿಷ್ಠಮಾತಃ ಸಂಪ್ರಾರ್ಥಯಾಮಿ ಜಗದಂಬ ಹಿರಣ್ಯವರ್ಣೇ ಜಗದಂಬಾಯೈ ನಮಃ. ಆವಾಹಯಾಮಿ. ಆವಾಹನಂ ಸಮರ್ಪಯಾಮಿ. ದಿವ್ಯಾಸನಂ ಮಣಿಮಯಂ ಪ್ರಪದೇ ಜನನ್ಯೈ ಚಿತ್ರೈಃ ಸುಚಿತ್ರಿತಮನರ್ಘದುಕೂಲರಮ್ಯಂ ಸಂವಿಶ್ಯ ತತ್ರ ಪರಿಗೃಹ್ಣ ಮಯಾ ಸಪರ್ಯಾಂ ತ್ವಂ ತ್ವಾಮಹ ಸುರೇಶ್ವರಿ ಮೋಕ್ಷಲಕ್ಷ್ಮೀಂ ಕೃತಾಂಜಲಿಪುಟೋ ಭಕ್ತ್ಯಾ ಸ್ವಾಗತಂ ಕಲ್ಪಯಾಮ್ಯಹಂ. ಶ್ರೀರಾಜರಾಜೇಶ್ವರ್ಯೈ ನಮಃ ಲಲಿತಾ ಮಹಾತ್ರಿಪುರಸುಂದರ್ಯೈ ನಮಃ ಸ್ವಾಗತಂ ಸಮರ್ಪಯಾಮಿ. ದೂರ್ವಾಕ್ಷತಾದಿಸಹಿತೈಃ ಶುಚಿಗಾಂಗತೋ ಯೈಃ ಪಾದ್ಯಂ ಗ್ರಹಾಣಚರಣಾಬ್ಜಯುಗೇ ಪ್ರದಪ್ತಂ ಯತ್ತೋ ಯಧಾರಣ ಕುತೂಹಲಿನೋ ಗ್ರಹಾಸ್ತ್ವಾಂ ನಿತ್ಯಂ ಭ್ರಮಂತಿ ಪರಿತೋ ಹರಿದಶ್ವಪೂರ್ವಾಃ. ಪಾದಾರವಿಂದಯೋಃ ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ ಪ್ರಸೂನಕಲಿತಂ ಕರಪಲ್ಲವೇಷು ಯಚ್ಛಾಮಿ ತೇ ಜನನಿ ಪಾಲಯ ಭಕ್ತಮೇನಂ ದುಃಖಾಗ್ನಿತಪ್ತಹೃದಯಃ ಸದಯಂ ತ್ವದನ್ಯಾಂ ಕಾಂಸೋಸ್ಮ್ಯಹಂ ಶರಣಮರ್ಥಯಿತುಂ ಸಮರ್ಥಃ. ಕರಾರವಿಂದಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಪಾತ್ರೆ ಸುವರ್ಣರಚಿತೇಂಬಸುರಾಪಗಾಯಾಃ ನಿಕ್ಷಿಪ್ಯ ಶುದ್ಧಜಲಮಾಚಮನಯಾಯ ಭಕ್ತ ಅಭ್ಯರ್ಥಯೇ ಭಗವತೀಂ ನಯನಸ್ಥಸೂರ್ಯ ಚಂದ್ರಪ್ರಭಾವಲಯ ಮಧ್ಯಗತಾಮಹಂ ತ್ವಾಂ. ಮುಖಾರವಿಂದೇ ಆಚಮನೀಯಮಾಚಮನಂ ಸಮರ್ಪಯಾಮಿ. ಶುದ್ಧೋದಕ ಮಲಾಪಕರ್ಷಣ ಸ್ನಾನಂ ಶುದ್ಧೋದಕ ಸ್ನಾನಂಜ ಕರಿಷ್ಯೆ. ನೀರು ತಗೊಂಡು ಒಂದು ಹೂವಿನಿಂದ ತಾಯಿಗೆ ಪ್ರೋಕ್ಷಣೆಯನ್ನು ಮಾಡಿ ಸ್ನಾನದ ಲೆಕ್ಕದಲ್ಲಿ. ಆಲೇಪನಾಯ ಸುಮಿತೈಲಮಿದಂ ಗೃಣೀಶ್ವ ಚೋದ್ವರ್ತನಾಯ ಹರಿಚಂದನ ಕುಂಕುಮಾದೀನ್ ಸ್ನಾನಾಯ ಶಂಖಕಲಶಾಂಬು ವಿಮಿಶ್ರಿತಾಸ್ತಾ ಆಪೋಹಿತೆ ತನುಮಲಾ ಅಪಕರ್ಷಯಂತು. ಪಾತ್ರೇಷು ಪಂಚಸು ಪೃಥಕ್ ಪೃಥಗಸ್ತಿ ಮಾತಃ ಗವ್ಯಂ ಪಯಸ್ದಧಿಕೃತಂ ಮಧುಶರ್ಕರಾ ಚ ಖರ್ಜೂರಚ್ಯೂತಕದಳೀ ಪ್ರಮುಖಂ ಕಲೌಘೌ ಸ್ನಾಯಾಯತೆ ಭವತು ಸರ್ವಮಿದಂ ಪುರಸ್ಥಂ. ಆನೀಯ ಕಾಂಗಜಲಮಂಬ ಸುಧಾಸಕಾಶಂ ಸಮ್ಮಿಶ್ರರೋಚನಮುಖಾನ್ ಸ್ನಪಯಾಮಿ ತೇಹಂ. ಮಂತ್ರಾಂತವಸ್ತವರ್ಪರಾನ್ ಪ್ರಪಠಾನ್ ಶ್ರುತಿಸ್ಥಾನ್ ಆದಿತ್ಯವದ್ವರಿಪುತಂ ಜಗದಂಬಾಯೈ ನಮಃ. ಉಪವೀತಾಂಗಂ ಆಚಮನಂ ಸಮರ್ಪಯಾಮಿ. ಉಪವೀತಸ್ಥಾನೆ ಅಕ್ಷತಾನ್ ಸಮರ್ಪಯಾಮಿ. ಕೇಯೂರಹಾರಮಣಿಕುಂ ಕಂಕಣಮೇಖಲಾದ್ಯಾಂ ಅಂಗೇಷು ತೇ ಜನನಿಭೂಷಣಮರ್ಪಯಾಮಿ. ಸ್ವೀಕೃತ್ಯ ಮಾಂಕುರು ವಿಭೂಷಿತಮಂಬವಾಗ್ಭಿಃ ದೇಹೇ ಚ ರೋಗರಹಿತಂ ಸುಹಿರಣ್ಯರೂಪಂ. ಆಭರಣದ್ರವ್ಯಾಣಿ ಸಮರ್ಪಯಾಮಿ. ಆಲೇಪನಾಯ ಸುಮನೋಹರಗಂಧಯುಕ್ತಂ ಶ್ರೀಚಂದನಂ ದೃಶದಿಮರ್ಧಿತಮತ್ಯಮೋಘಂ. ಸಪರಿವಾರ ಶ್ರೀಜಗದಂಬಾಯೈ ನಮಃ. ಗಂಧಾರ್ಥೇ ಹರಿದ್ರಾ ಕುಂಕುಮಂಚೈವ ಸಿಂಧೂರಂ ಕಜ್ಜಲಂ ತಥಾ ಸೌಭಾಗ್ಯದ್ರವ್ಯಮೇತಾನಿ ಗ್ರಹಾಣ ಪರಮೇಶ್ವರಿ. ಹರಿದ್ರಾ ಕುಂಕುಮಾದಿ ಸೌಭಾಗ್ಯದ್ರವ್ಯಾಣಿ ಸಮರ್ಪಯಾಮಿ. ತ್ವಾಮರ್ಚಯಾಮಿ ಸಕಲಾಭ್ಯುದಯಾಯ ಮಾತಃ
हारिद्ररञ्जितजवैरुचिराक्षतैश्च तत्पूजस्तु त्रिपुरा श्रुतिरादिदेश हे पुत्रका सतमर्चत चार्चतेति जगदम्बायै नमः अक्षतानदमर्पयामि गण्डे विलेपयतमम्बः ददे हरिद्रां दारिद्र्यदुःखभयतः परिमोचयाशु कस्तूरिकातिलकभूषितफालदेशे माङ्गल्यसूचककुङ्कुममर्पयामि ॐ ॐ कल्पद्रुमापदजितानि मनोहराणि पुष्पाणि सन्ति कवरीं परितस्तुदीयां दत्तास्तथापि च मया तव सम्भवन्तु सन्तोषदास्तु मनसो मनसस्तु कामं जगदम्बायै नमः पुष्पाणि समर्पयामि पुष्पमालिकाञ्च समर्पयामि नामपूजां करिष्ये जगदम्बायै नमः ಎಲ್ಲ ಅಕ್ಷತೆ ಹೂವು ಇದ್ರೆ ಪೂಜೆ ಮಾಡಿ ಶ್ರೀದೇವ್ಯೈ ನಮಃ ಅಮೃತೋದ್ಭವಾಯೈ ನಮಃ ಕಮಲಾಶಕ್ತಿಯೈ ನಮಃ ಸರ್ವಸೌಂದರ್ಯಾಯೈ ನಮಃ ವಿಷ್ಣುಪತ್ನ್ಯೈ ನಮಃ ವೈಷ್ಣವ್ಯೈ ನಮಃ ವಾರಾಹ್ಯೈ ನಮಃ ವೇದದೇವತಾಯೈ ನಮಃ ಶಾರ್ಂಗಿಣ್ಯೈ ನಮಃ ಹರಿವಲ್ಲಭಾಯೈ ನಮಃ ಸರ್ವಸೇವಿತಾಯೈ ನಮಃ ಹೃದಯಾಂಗದೇವತಾಭ್ಯೋ ನಮಃ ಶಿರೋಂಗದೇವತಾಭ್ಯೋ ನಮಃ ಶಿಖಾಂಗದೇವತಾಭ್ಯೋ ನಮಃ ಕವಚಾಂಗದೇವತಾಭ್ಯೋ ನಮಃ ನೇತ್ರಾಂಗದೇವತಾಭ್ಯೋ ನಮಃ ವಸ್ತ್ರಾಂಗದೇವತಾಭ್ಯೋ ನಮಃ ಜಯಾಯೈ ನಮಃ ಕೀರ್ತ್ಯೈ ನಮಃ ಪ್ರಭಾಯೈ ನಮಃ ಮೇಧಾಯೈ ನಮಃ ವಿಜಯಾಯೈ ನಮಃ ಪ್ರೀತ್ಯೈ ನಮಃ ಶ್ರದ್ಧಾಯೈ ನಮಃ ಶ್ರುತ್ಯೈ ನಮಃ ಚಕ್ರಫಣ ನಮಃ ಗದೇಫಣ ನಮಃ ಪಾಶಫಣ ನಮಃ ಶರಫಣ ನಮಃ ಶಂಖಫಣ ನಮಃ ಖಡ್ಗಫಣ ನಮಃ ಅಂಕುಶಫಣ ನಮಃ ಧನುಷ್ಫಣ ನಮಃ ಇಂದ್ರಾಯ ನಮಃ ಅಗ್ನಯೈ ನಮಃ ಯಮಾಯ ನಮಃ ನೈಋತಯೇ ನಮಃ ವರುಣಾಯ ನಮಃ ವಾಯವೇ ನಮಃ ಸೋಮಾಯ ನಮಃ ಈಶಾನಾಯ ನಮಃ ವಜ್ರಾಯ ನಮಃ ಶಕ್ತಯೇ ನಮಃ ದಂಡಾಯ ನಮಃ ಖಡ್ಗಾಯ ನಮಃ ಪಾಶಾಯ ನಮಃ ಅಂಕುಶಾಯ ನಮಃ ಗದಾಯೈ ನಮಃ ತ್ರಿಶೂಲಾಯ ನಮಃ ಚಕ್ರಾಯ ನಮಃ ಪದ್ಮಾಯ ನಮಃ ಮುಂಡಿನ್ಯೈ ನಮಃ ನಾಮಪೂಜಾಂ ಸಮರ್ಪಯಾಮಿ. ಆ ಹೂವಿದ್ರೆ ಪತ್ರ ಇದ್ದರೆ ಎಲ್ಲ ಅದನ್ನು ಸಮರ್ಪಣೆ ಮಾಡಿ. ದುರ್ಗಾಯೈ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ. ಮಹಿಷಮರ್ದಿನ್ಯೈ ನಮಃ ಮಾಚೀಪತ್ರಂ ಸಮರ್ಪಯಾಮಿ. ಶೂಲಿನ್ಯೈ ನಮಃ ಭೃಂಗರಾಜಪತ್ರಂ ಸಮರ್ಪಯಾಮಿ. ಶ್ರೇಷ್ಠಭಾಯೈ ನಮಃ ಮರುಗಪತ್ರಂ ಸಮರ್ಪಯಾಮಿ. ಕಾಮದಾಯೈ ನಮಃ ದಾಡಿಮೀಪತ್ರಂ ಸಮರ್ಪಯಾಮಿ. ವಿಶ್ವತೋಮುಖ್ಯೈ ನಮಃ ಜಾತೀಪತ್ರಂ ಸಮರ್ಪಯಾಮಿ. कराल्यै नमः विष्णुक्रांतिपत्रं समर्पयामि। भुवनेश्वर्यै नमः जम्बीरपत्रं समर्पयामि। सौभाग्यदायै नमः सेवन्तिकापत्रं समर्पयामि। जगदम्बायै नमः नानाविधपत्राणि समर्पयामि। इन्द्रादिदेववन्दितायै नमः सेवन्तिकापुष्पं समर्पयामि। जातिरूपरहितायै नमः जातिपुष्पं समर्पयामि। निर्मलदेहायै नमः मल्लिकापुष्पं समर्पयामि। केतकवासिन्यै नमः केतकीपुष्पं समर्पयामि। चम्पकवासिन्यै नमः चम्पकपुष्पं समर्पयामि। अमरवन्दितायै नमः मरुगपुष्पं समर्पयामि। जगदम्बायै महाराज्ञी राजराजेश्वर्यै नमः नानाविधपुष्पाणि समर्पयामि। पुष्पपूजां समर्पयामि। सपरिमाणश्री महाराज्ञी राजराजेश्वर्यात्मका ललिता महात्रिपुरसुन्दरी प्रीत्यर्थे ललिता सहस्रनाम सौभाग्य कुंकुमार्चनं ತದಂಗ ಪತ್ರಪುಷ್ಪಾಕ್ಷರಾರ್ಚನಂ ಕರ್ಮ ಕರಿಷೆ. ಈಗ ಆ ಪೂಜೆಯಲ್ಲಿ ಮಧ್ಯಭಾಗವಾಗಿರುವ ಅತ್ಯಂತ ಶ್ರೇಷ್ಠವಾದ ಮತ್ತು ಆ ಎಲ್ಲ ಸಹಸ್ರನಾಮಗಳಲ್ಲಿ ನಮ್ಮ ದೇಹದಲ್ಲಿ ಯಾವ ಒಂದು ತಲೆ ಅಥವಾ ಶಿರಸ್ಸು ಅಂತೇನಿರುತ್ತೋ ಆ ಶಿರೋಪ್ರಾಯವಾದ ಮತ್ತು ಎಲ್ಲ ಸಹಸ್ರನಾಮಗಳಿಗೆ ರಾಜಾಧಿರಾಜನಾಗಿರುವಂತಹ ಈ ಲಲಿತಾ ಸಹಸ್ರನಾಮವನ್ನು ಒಮ್ಮೆ ಒಂದು ಸರಿ ಉಚ್ಚಾರ ಮಾಡಿದರೆ ಒಂದು ಸರಿ ಪಾರಾಯಣ ಮಾಡಿದರೆ ಇಡೀ ಜನ್ಮದಲ್ಲಿ ಬೇಕಾಗಿರುವ ಎಲ್ಲ ಯಾವ ಫಲ ಇದೆಯೋ ಆ ಫಲವನ್ನು ಪಡೆದುಕೊಳ್ಳುವುದರ ಮೂಲಕ ಆ ತಾಯಿಯ ಸಾನ್ನಿಧ್ಯ ಸಾರೂಪ್ಯ ಸಾನ್ನಿಧ್ಯವನ್ನು ಪಡೆದುಕೊಳ್ಬೋದು ಹೇಳುವಂಥದ್ದು ಆ ಲಲಿತಾ ಸಹಸ್ರನಾಮದ ಕೊನೆಯ ಭಾಗದ ಉತ್ತರ ಪೀಠಿಕೆಯಲ್ಲಿ ಬರುತ್ತೆ. ಆದ್ದರಿಂದ ಕೇವಲ ಒಂದು ನಾಮವನ್ನು ಪಠನೆ ಮಾಡಿದ್ರೂ ಸಾಕಂತೆ. ಅನುಕೂಲ ಇದ್ದವರು ಪ್ರತಿನಿತ್ಯ ಪಾರಾಯಣ ಪ್ರತಿನಿತ್ಯ ಆ ಲಲಿತಾ ಸಹಸ್ರನಾಮದ ಯಾವುದಾದ್ರೂ ಒಂದು ನಾಮದ ಪಾರಾಯಣವನ್ನು ಸಹ ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಸಹಸ್ರನಾಮಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಲಲಿತಾ ಸಹಸ್ರನಾಮ. ಕ್ಷಿಪ್ರಪ್ರಸಾದಿನಿ, ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂತಹ ತಾಯಿ ಆ ರೀತಿಯಲ್ಲಿ ಇರುವಂಥವಳು. ಅಂತಹ ಆ ತಾಯಿಯನ್ನು
ಈಗ ಸಹಸ್ರನಾಮ ಅಂದರೆ ಆ ತಾಯಿಯನ್ನು ಸಹಸ್ರ ರೂಪದಲ್ಲಿ ಒಂದು ಕಲ್ಪನೆಯನ್ನು ನಮಗೆ ಕೊಟ್ಟಿದ್ದಾರೆ ಋಷಿಗಳು. ಆದ್ದರಿಂದ ಆ ತಾಯಿಯ ಸ್ವರೂಪವನ್ನು, ಆ ತಾಯಿಯ ರೂಪವನ್ನು, ಶಕ್ತಿಯನ್ನು ಅನಂತ ರೂಪದಲ್ಲಿ ಏನು ವಿಚಾರ ಮಾಡುವಂಥದ್ದೇನಿದೆಯೋ ಅಥವಾ ಅದನ್ನು ನೋಡುವಂಥದ್ದೇನಿದೆಯೋ ಅದೇ ಸಹಸ್ರನಾಮದ ಒಂದೊಂದು ನಾಮದ ವೈಶಿಷ್ಟ್ಯವಾಗಿದೆ. ಆದ್ದರಿಂದ ಆ ಒಂದೊಂದು ನಾಮದಲ್ಲಿ ಬರುವ ಒಂದೊಂದು ಅಕ್ಷರವೂ ಸಹ ಯಾವ ಒಂದು ವೇದಾರ್ಥಗಳು, ಯಾವ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳಿದೆಯೋ ಆ ವೇದದಲ್ಲಿರುವಂತಹ ಯಾವ ಸಾರವತ್ತಾದ ಅಕ್ಷರಗಳಿದೆಯೋ ಆ ಅಕ್ಷರಗಳಿಗೆ ಸಮಾನ ಅಂತ. ಆದ್ದರಿಂದಲೇ ಮಂತ್ರಾಕ್ಷರಮಯೀಂ ದೇವೀಂ ಮಾತೃಣಾಂ ವರ್ಣರೂಪಿಣೀಂ, ಒಂದೊಂದು ಅಕ್ಷರವು ಮಂತ್ರಕ್ಕೆ ಸಮಾನವಾಗಿರುವಂತಹ ಅಕ್ಷರವಾಗಿದ್ದರಿಂದ ಆ ಅಕ್ಷರಗಳಲ್ಲಿ ಸಹಸ್ರನಾಮದ ಆ ನಾಮದ ಒಂದು ವಿಶಿಷ್ಟತೆ ಏನೆಂದರೆ ಒಂದು ನಾಮ ಒಂದು ಸರಿ ಉಚ್ಚಾರವಾಗಿದ್ದಾನೆ, ಮತ್ತೊಂದು ಸರಿ ಇಲ್ಲ. ಒಂದು ಅಕ್ಷರ ಉಚ್ಚಾರವಾಗಿದ್ದಾನೆ, ಇನ್ನೊಂದು ಅಕ್ಷರ ಇಲ್ಲ. ಒಂದೊಂದು ಅಕ್ಷರಕ್ಕೂ ಅತ್ಯಂತ ವಿಶೇಷವಾದಂತಹ ಅಕ್ಷರದ ಆ ಒಂದು ಅರ್ಥದ ವ್ಯವಸ್ಥೆ ಇದೆ. ಕೇವಲ ಒಂದು 20-25 ನಿಮಿಷದಲ್ಲಿ ನಾವು ಒಂದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೋದು. ಅದನ್ನೇ ಸರಿಯಾದ ರೀತಿಯಲ್ಲಿ ಅರ್ಥವನ್ನು ಕಲ್ಪನೆ ಮಾಡಲಿಕ್ಕೆ ಹೋದರೆ 20 ವರ್ಷ ಆದರೂ ಸಾಕಾಗದು. ಆ ರೀತಿಯಲ್ಲಿ ಅತ್ಯಂತ ಗಹನವಾದ, ಶ್ರೇಷ್ಠವಾದ, ರಹಸ್ಯವಾದಂತಹ ಅರ್ಥಗಳನ್ನು ಹೊಂದಿಕೊಂಡಿರುವಂತಹ ಆ ತಾಯಿಯ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೆ ಈ ಲಲಿತಾ ಸಹಸ್ರನಾಮದ ಈ ಒಂದು ಶುಕ್ರವಾರದ ಪಂಚಮಿಯ ದಿನ ನಮಗೆಲ್ಲರಿಗೂ ಸಹ ರಾಮಮೂರ್ತಿ ದಂಪತಿಗಳು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಒಂದು ಅವಕಾಶದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಆದ್ದರಿಂದ ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ಆ ಶಕ್ತಿಯಿಂದ, ನಮ್ಮ ಭಕ್ತಿಯಿಂದ ವಿಧಿಪೂರ್ವಕವಾಗಿ ನೀವು ಬಂದಿರುವಂತಹ ಲಲಿತಾ ಸಹಸ್ರನಾಮದ ಆ ನಾಮವನ್ನು, ಮಂತ್ರದನ್ನು ಪಠಣೆಯನ್ನು ಮಾಡ್ತಾ ಮುಂದಿನ ಸಹಸ್ರನಾಮದ ಎಲ್ಲ ನಾಮಗಳಿಗೆ ಅರ್ಚನೆಯ ಕಾರ್ಯಕ್ರಮಗಳನ್ನು ಮಾಡೋಣ. ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಂತ್ರಸ್ಯ ವಶಿನ್ಯಾದಿವಾಗ್ದೇವತಾ ಋಷಯಃ ಅನುಷ್ಠುಪ್ ಛಂದಃ ಲಲಿತಾ ಮಹಾತ್ರಿಪುರ ಸುಂದರೀ ದೇವತಾ ಕೋಟೆ ಚ ಬೀಜಂ ಶಕ್ತಿಕೋಟೆ ಚ ಶಕ್ತಿಃ ಮಧ್ಯಕೋಟೆ ಚ ಶಕ್ತಿಜಂ. ಲಲಿತಾ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧ್ಯರ್ಥೆ, ಲಲಿತಾ ಮಹಾತ್ರಿಪುರ ಸುಂದರಿ ಪೂರ್ಣಾನುಗ್ರಹ ಸಿದ್ಧ್ಯರ್ಥೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ವಿನಿಯೋಗಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನೇನಾಂ ಮಾಣಿಕ್ಯಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಜಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಕಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಜಗದಂಬಾಯೈ ನಮಃ. ಧ್ಯಾನಂ ಸಮರ್ಪಯಾಮಿ, ಪ್ರಾರ್ಥಯಾಮಿ. ಅರ್ಚನೆ ವಿನಿಯೋಗಃ. ಶ್ರೀಮಾತ್ರೇ ನಮಃ. ಶ್ರೀ ಮಹಾರಾಜ್ಞೈ ನಮಃ. ಶ್ರೀಮತ್ಸಿಂಹಾಸನೇಶ್ವರ್ಯೈ ನಮಃ. ಚಿದಗ್ನಿಕುಂಡ ಸಂಭೂತಾಯೈ ನಮಃ. ದೇವಕಾರ್ಯಸಮುದ್ಯತಾಯೈ ನಮಃ. ಉದ್ಯದ್ಭಾನು ಸಹಸ್ರಾಭಾಯೈ ನಮಃ. ಚತುರ್ಬಾಹು ಸಮನ್ವಿತಾಯೈ ನಮಃ. ರಾಗಸ್ವರೂಪ ಪಾಷಾಢ್ಯಾಯೈ ನಮಃ. ಕ್ರೋಧಾಕಾರಾಂಕುಶೋಜ್ವಲಾಯೈ ನಮಃ. ಮನೋರೂಪೇಕ್ಷಕೋದಂಡಾಯೈ ನಮಃ. ಪಂಚತನ್ಮಾತ್ರಸಾಯಕಾಯೈ ನಮಃ. ನಿಜಾರುಣ ಪ್ರಭಾ ಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲಾಯೈ ನಮಃ. ಚಂಪಕಾ ಶೋಕಪುನ್ನಾಗ ಸೌಗಂಧಿ ಕಲಸತ್ಕಚಾಯೈ ನಮಃ. ಪುರವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತಾಯೈ ನಮಃ. ಅಷ್ಟಮೀ ಚಂದ್ರವಿಭ್ರಾಜ ದಲಿಕಸ್ಥಲಶೋಭಿತಾಯೈ ನಮಃ. ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕಾಯೈ ನಮಃ. ವದನ ಸ್ಮರ ಮಾಂಗಲ್ಯ ಗ್ರಹತೋರಣ ಚುಲ್ಲಿಕಾಯೈ ನಮಃ. ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೇ ನಾಭಲೋಚನಾಯೈ ನಮಃ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತಾಯೈ ನಮಃ. ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರಾಯೈ ನಮಃ. ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರಾಯೈ ನಮಃ. ತಾಟಂಕಯುಗಲೇ ಭೂತ ತಪನೋಡುಪಮಂಡಲಾಯೈ ನಮಃ. ಪದ್ಮರಾಗ ಶಿರಾದರ್ಶ ಪರಿಭಾವಿ ಕಪೋಲ ಭುವೇ ನಮಃ. ಓಂ ನವವಿದ್ರುಮ ಬಿಂಬಶ್ರೀ ನ್ಯತ್ಕಾರಿರದನಚ್ಛದಾಯೈ ನಮಃ. ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ಧ್ವಜೋಜ್ವಲಾಯೈ ನಮಃ. ಕರ್ಪೂರವೀಟಿ ಕಾಮೋದ ಸಮಾಕರ್ಷದ್ದಿಗಂತರಾಯೈ ನಮಃ. ನಿಜ ಸಲ್ಲಾಪ ಮಾಧುರ್ಯ ವಿನಿಭರ್ಸಿತ ಕಚ್ಛಪ್ಯೈ ನಮಃ. ಮಂದಸ್ಥ
ಸಮಸ್ಮಿತ ಪ್ರಭಾಪೂರ ಮಜ್ಜತ್ಕಾಮೇಶಮಾನಸಾಯೈ ನಮಃ ಅನಾಕಲಿಸದಾದೃಶ್ಯ ಚುಬುಕ ಶ್ರೀ ವಿರಾಜದಾಯೈ ನಮಃ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರಾಯೈ ನಮಃ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತಾಯೈ ನಮಃ ರತ್ನಗ್ರೈವೇಯ ಚಿಂತಾಕಲೋಲ ಮುಕ್ತಾ ಫಲಾನ್ವಿತಾಯೈ ನಮಃ ರತ್ನಗ್ರೈವೆ ಓಂ ಕಾಮೀಶ್ವರ ಪ್ರೇಮರತ್ನಮಣಿ ಪ್ರತಿಪಣಸ್ತನ್ಯೈ ನಮಃ ನಾಭ್ಯಾಲವಾಲ ರೋಮಾಲಿ ಲತಾ ಫಲಕುಚದ್ವಯ್ಯೈ ನಮಃ ಲಕ್ಷರೋಮಲತಾಧಾರತಾಸಮುನ್ನೇಯ ಮಧ್ಯಮಾಯೈ ನಮಃ ಸ್ತನಭಾರ ದಲನ್ಮಧ್ಯ ಪಟ್ಟಬಂಧವಲಿತ್ರಯಾಯೈ ನಮಃ ಕರುಣಾರುಣಕೌಸಂಭವಸ್ತ್ರಭಾಸ್ವತ್ಕಟೀತಟ್ಯೈ ನಮಃ ರತ್ನಕಿಂಕಿಣಿ ಕಾರಮ್ಯ ರಶನಾ ಧಾಮಭೂಷಿತಾಯೈ ನಮಃ ಕಾಮೇಶಜ್ಞಾತಸೌಭಾಗ್ಯಮಾರ್ದವೋರುದ್ವಯಾನ್ವಿತಾಯೈ ನಮಃ ಮಾಣಿಕ್ಯ ಮುಕುಟಾಕಾರ ಜಾನುದ್ವಯ ವಿರಾಜಿತಾಯೈ ನಮಃ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೋಣಾಭಜಂಗಿಕಾಯೈ ನಮಃ ಗೂಢಗುಲ್ಪಾಯೈ ನಮಃ ಕೂರ್ಮ ಪೃಷ್ಠ ಜ್ಯೇಷ್ಠ ಪ್ರಪದಾನ್ವಿತಾಯೈ ನಮಃ ನಖಧೀಧಿತಿ ಸಂಚನ್ನ ನಮಜ್ಜನ ತಮೋಗುಣಾಯೈ ನಮಃ ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹಾಯೈ ನಮಃ ಶಿಂಜಾನಮಣಿ ಮಂಜೀರ ಮಂದಿತ ಶ್ರೀಪದಾಂಬುಜಾಯೈ ನಮಃ ಆಲಿ ಮಂದಗಮನಾಯೈ ನಮಃ ಮಹಾಲಾವಣ್ಯ ಶೇವಧಯೇ ನಮಃ ಸರ್ವಾರುಣಾಯೈ ನಮಃ ಅನಮದ್ಯಾಂಗ್ಯೈ ನಮಃ ಸರ್ವಾಭರಣಭೂಷಿತಾಯೈ ನಮಃ ಶಿವಕಾಮೇಶ್ವರಾಂಕಸ್ಥಾಯೈ ನಮಃ ಶಿವಾಯೈ ನಮಃ ಸ್ವಾಧೀನವಲ್ಲಭಾಯೈ ನಮಃ ಸುಮೇರು ಮಧ್ಯಶೃಂಗಸ್ಥಾಯೈ ನಮಃ ಶ್ರೀಮನ್ನಗರ ನಾಯಿಕಾಯೈ ನಮಃ ಚಿಂತಾಮಣಿಗ್ರಹಾಂತಸ್ಥಾಯೈ ನಮಃ ಪಂಚಬ್ರಹ್ಮಾಸನಸ್ಥಿತಾಯೈ ನಮಃ ಮಹಾಪದ್ಮಾಟವೀ ಸಂಸ್ಥಾಯೈ ನಮಃ ಕದಂಬ ವನವಾಸಿನ್ಯೈ ನಮಃ ಸುಧಾಸಾಗರ ಮಧ್ಯಸ್ಥಾಯೈ ನಮಃ ಕಾಮಾಕ್ಷೈ ನಮಃ ಕಾಮದಾಯಿನ್ಯೈ ನಮಃ ದೇವರ್ಷಿ ಗಣಸಂಘಾತ ಸ್ತೂಯಮಾನಾತ್ಮವೈಭವಾಯೈ ನಮಃ ಭಂಡಾಸುರವಧೋದ್ಯುಕ್ತ ಶಕ್ತಿಸೇನಾ ಸಮನ್ವಿತಾಯೈ ನಮಃ ಸಂಪತ್ಕರೇ ಸಮಾರೂಢ ಸಿಂಧುರ ವ್ರಜ ಸೇವಿತಾಯೈ ನಮಃ ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿಭಿರಾವೃತಾಯೈ ನಮಃ ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತಾಯೈ ನಮಃ ಜಯಚಕ್ರ ರಥಾರೂಢ ಮಂತ್ರಿಣೀ ಪರಿಸೇವಿತಾಯೈ ನಮಃ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತಾಯೈ ನಮಃ ಜ್ವಾಲಾಮಾಲಿನಿಕಾ ಕ್ಷಿಪ್ತ ವಹ್ನಿ ಪ್ರಾಕಾರ ಮಧ್ಯಗಾಯೈ ನಮಃ ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತಾಯೈ ನಮಃ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸಗಾಯೈ ನಮಃ ಭಂಡಪುತ್ರ ವಧೋದ್ಯುಕ್ತ ಬಾಲಾ ವಿಕ್ರಮ ನಂದಿತಾಯೈ ನಮಃ ಮಂತ್ರಿಣ್ಯಂಬ ವಿರಜಿತ ವಿಷಂಗ ವಧತೋಷಿತಾಯೈ ನಮಃ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತಾಯೈ ನಮಃ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರಾಯೈ ನಮಃ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತಾಯೈ ನಮಃ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರಸ್ತ್ರವರ್ಷಿಣ್ಯೈ ನಮಃ ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತ್ಯೈ ನಮಃ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾ ಸುರಸೂಯನಕಾಯೈ ನಮಃ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರಶೂನ್ಯಕಾಯೈ ನಮಃ ಬ್ರಹ್ಮೋಪೇಂದ್ರ ಮಹೇಂದ್ರಾದಿದೇವ ಸಂಸ್ತುತ ವೈಭವಾಯೈ ನಮಃ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧ್ಯೈ ನಮಃ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜಾಯೈ ನಮಃ ಕಂಠಾಧ ಖಟಿ ಪರ್ಯಂತ ಮಧ್ಯಕೋಟ ಸ್ವರೂಪಿಣ್ಯೈ ನಮಃ ಶಕ್ತಿ ಕೂಟೈಕತಾಪನ್ನ ಕಟ್ಯಧೋ ಭಾಗಧಾರಿಣ್ಯೈ ನಮಃ ಕುಲಯೋಗಿನ್ಯೈ ನಮಃ ಅಕುಲಾಯೈ ನಮಃ ಸಮಯಾಂತಸ್ಥಾಯೈ ನಮಃ ಸಮಯಾಚಾರ ತತ್ಪರಾಯೈ ನಮಃ ಮೂಲಾಧಾರೈಕ ನಿಲಯಾಯೈ ನಮಃ ಬ್ರಹ್ಮಗ್ರಂಥಿ ವಿಭೇದಿನ್ಯೈ ನಮಃ ಮುಣಿಪೂರಾಂತರುಜಿತಾಯೈ ನಮಃ ವಿಷ್ಣುಗ್ರಂಥಿ ವಿಭೇದಿನ್ಯೈ ನಮಃ ಆಜ್ಞಾಚಕ್ರಾಂತರಾಲಸ್ಥಾಯೈ ನಮಃ ರುದ್ರಗ್ರಂಥಿ ವಿಭೇದಿನ್ಯೈ ನಮಃ ಸಹಸ್ರಾರಾಂಬುಜಾರೂಢಾಯೈ ನಮಃ ಸುಧಾಸಾರಾಭಿವರ್ಷಿಣ್ಯೈ ನಮಃ ಕಟಿಲ್ಲತಾ ಸಮರುಚ್ಯೈ ನಮಃ ಷಟ್ಚಕ್ರೋಪರಿ ಸಂಸ್ಥಿತಾಯೈ ನಮಃ ಮಹಾಶಕ್ತ್ಯೈ ನಮಃ ಕುಂಡಲಿನ್ಯೈ ನಮಃ ವಿಸತಂತುತನೀಯಸ್ಯೈ ನಮಃ ಭವಾನ್ಯೈ ನಮಃ ಭಾವನಾಗಮ್ಯಾಯೈ ನಮಃ ಭವಾರಣ್ಯಕುಠಾರಿಕಾಯೈ ನಮಃ ಭದ್ರಪ್ರಿಯಾಯೈ ನಮಃ ಭದ್ರಮೂರ್ತ್ಯೈ ನಮಃ ಭಕ್ತಸೌಭಾಗ್ಯದಾಯಿನ್ಯೈ ನಮಃ ಭಕ್ತಿಪ್ರಿಯ
भक्तिवश्यायै नमः भक्तिवश्यायै नमः भक्तिवश्यायै नमः भयापहायै नमः शाम्भव्यै नमः शारदाराध्यायै नमः शर्वाण्यै नमः शर्मदायिन्यै नमः शाङ्कर्यै नमः श्रीकर्यै नमः साध्यै नमः शरच्चन्द्रनिभाननायै नमः शातोदर्यै नमः शान्तिमत्यै नमः निराधारायै नमः निरञ्जनायै नमः निर्लेपायै नमः निर्मलायै नमः नित्यायै नमः निराकारायै नमः निराकुलायै नमः निर्गुणायै नमः निष्कलायै नमः शान्तायै नमः निष्कामायै नमः निर्वप्लवायै नमः नित्यमुक्तायै नमः निर्विकारायै नमः निष्प्रपञ्चायै नमः निराश्रयायै नमः नित्यशुद्धायै नमः नित्यबुद्धायै नमः निरवध्यायै नमः निरन्तरायै नमः स्वपञ्चै नमः तेजसात्मिकायै नमः सुप्तायै नमः प्राज्ञात्मिकायै नमः तुर्यायै नमः सर्वावस्थाविवर्जितायै नमः स्पष्टिकर्त्रे नमः ब्रह्मरूपायै नमः गोप्त्रे नमः गोविन्दरूपिण्यै नमः संहारिण्यै नमः रुद्ररूपायै नमः तिरोधानकर्यै नमः ईश्वर्यै नमः सदाशिवायै नमः अनुग्रहदायै नमः पञ्चकृत्यपरायणायै नमः भारमण्डलमध्यस्थायै नमः भैरव्यै नमः भगमालिन्यै नमः पद्मासनायै नमः भगवत्यै नमः पद्मनाभसहोदर्यै नमः उन्मेषनिमिषोत्पन्नविपन्नभुवनावल्यै नमः सहस्रशीर्षवदनायै नमः सहस्राख्यै नमः सहस्रपदे नमः आब्रह्मकीटजनन्यै नमः वर्णाश्रमविधायिन्यै नमः निजाज्ञारूपनिगमायै नमः पुण्यापुण्यफलप्रदायै नमः कृतिसीमन्तसिन्दूरीकृतपादाब्जधूलिकायै नमः सकलागमसन्दोहशुक्तिसम्पुटमतिकायै नमः पुरुषार्थप्रदायै नमः पूर्णायै नमः भोगिन्यै नमः भुवनेश्वर्यै नमः अम्बिकायै नमः अनादिनिधनायै नमः हरिब्रह्मेन्द्रसेवितायै नमः नारायण्यै नमः नादरूपायै नमः नामरूपविवर्जितायै नमः ह्रीङ्कार्यै नमः ह्रीमत्यै नमः हृद्यायै नमः हेयोपादेयवर्जितायै नमः राजराजार्चितायै नमः राज्ञै नमः रम्यायै नमः राजीवलोचनायै नमः रञ्जन्यै नमः रमण्यै नमः रस्यायै नमः रणत्किङ्किणिमेखलायै नमः रमायै नमः राकेन्दुवदनायै नमः रतिरूपायै नमः रतिप्रियायै नमः रक्षाकर्यै नमः राक्षसघ्नै नमः रामायै नमः रमणलम्पटायै नमः काम्यायै नमः कामकलारूपायै नमः कदम्बकुसुमप्रियायै नमः कल्याण्यै नमः जगतीकन्दायै नमः करुणारससागरायै नमः कलावत्यै नमः कलालापायै नमः कान्तायै नमः कादम्बरीप्रियायै नमः वरदायै नमः वामननयनायै नमः वारुणीमदविश्वनायै नमः विश्वाधिकायै नमः वेदमेद्यायै नमः विन्ध्याचलनिवासिन्यै नमः विधात्र्यै नमः वेदजनन्यै नमः कृष्णमायायै नमः विलासिन्यै नमः क्षेत्रस्वरूपायै नमः क्षेत्रेश्यै नमः क्षेत्रक्षेत्रज्ञपालिन्यै नमः क्षयवृद्धिविनिर्मुक्तायै नमः क्षेत्रपालसमर्चितायै नमः विजयायै नमः विमलायै नमः वन्द्यायै नमः वन्दारजनवत्सलायै नमः वाग्वादिन्यै नमः वामकेश्यै नमः वह्निमण्डलवासिन्यै नमः भक्तिमत्कल्पलतिकायै नमः पशुपाशविमोचिन्यै नमः ॐ संवृताशेषभागायै नमः सदाचारप्रवर्तिकायै नमः तापत्रयाग्निसन्तप्तसमाह्लादनचन्द्रिकायै नमः तरुण्यै नमः
ఆత్మానందలమీభూత బ్రహ్మాద్యానందసంతత్యై నమః. పరాయై నమః. ధ్యాయై నమః. మృడాన్యై నమః. చిదాయై నమః. చంద్రనిభాయై నమః. ఫాలస్థాయై నమః. ఇంద్రధనుఃప్రభాయై నమః. హృదయస్థాయై నమః. రవిప్రఖ్యాయై నమః. త్రికోణాంతరదీపికాయై నమః. దాక్షాయణ్యై నమః. దైత్యహంత్ర్యై నమః. దక్షయజ్ఞవినాశిన్యై నమః. దరాందోళితదీర్ఘాక్షై నమః. దరహాసోజ్వలన్ముఖ్యై నమః. గురుమూర్తయే నమః. గుణనిధయే నమః. గోమాత్రే నమః. గుహజన్మభువే నమః. దేవేశ్యై నమః. దండనీతిస్థాయై నమః. గహనాకాశరూపిణ్యై నమః. ప్రతిపన్ముఖ్యరాకాంతతిథిమండలపూజితాయై నమః. కళాత్మికాయై నమః. కళానాథాయై నమః. కావ్యాలాపవినోదిన్యై నమః. సచామర రమావాణి సవ్యదక్షిణసేవితాయై నమః. ఆదిశక్త్యై నమః. అమేయాయై నమః. ఆత్మనే నమః. పరమాయై నమః. పావనాకృత్యై నమః. అనేకకోటి బ్రహ్మాండజనన్యై నమః. దివ్యవిగ్రహాయై నమః. క్లీంకార్యై నమః. కేవలాయై నమః. గుహ్యాయై నమః. కైవల్యపదదాయిన్యై నమః. త్రిపురాయై నమః. త్రిజగద్వంద్యాయై నమః. త్రిమూర్త్యై నమః. త్రిదశేశ్వర్యై నమః. త్రక్షర్యై నమః. దివ్యగంధాఢ్యాయై నమః. సింధూరతిలకాంచికాయై నమః. ఉమాయై నమః. శైలేంద్రతనయాయై నమః. యోగిన్యై నమః. యోగదాయై నమః. యోగ్యాయై నమః. యోగానందాయై నమః. యుగంధరాయై నమః. ఇచ్ఛాశక్తి జ్ఞానశక్తి క్రియాశక్తి స్వరూపిణ్యై నమః. సర్వాధారాయై నమః. సుప్రతిష్ఠాయై నమః. సదసద్రూపధారణ్యై నమః. అష్టమూర్త్యై నమః. అజానైత్రే నమః. లోకయాత్రా విధాయిన్యై నమః. ఏకాకిన్యై నమః. భూమరూపాయై నమః. నిర్ద్వైతాయై నమః. ద్వైతవర్జితాయై నమః. అన్నదాయై నమః. వసుదాయై నమః. వృద్ధాయై నమః. బ్రహ్మాత్మైక్య స్వరూపిణ్యై నమః. బృహత్యై నమః. బ్రాహ్మణ్యై నమః. బ్రాహ్మ్యై నమః. బ్రహ్మానందాయై నమః. బలిప్రియాయై నమః. భాషారూపాయై నమః. బృహత్సేనాయై నమః. భావాభావ వివర్జితాయై నమః. సుఖారాధ్యాయై నమః. శుభకర్యై నమః. శోభనాయై సులభాయై గత్యై నమః. రాజరాజేశ్వర్యై నమః. రాజ్యదాయిన్యై నమః. రాజ్యవల్లభాయై నమః. రాజత్కృపాయై నమః. రాజపీఠ నివేశిత నిజాశ్రితాయై నమః. రాజ్యలక్ష్మీ నమః. కోశనాథాయై నమః. చతురంగబలైశ్వర్యై నమః. సామ్రాజ్యదాయిన్యై నమః. సత్యసంధాయై నమః. సాగరమేఖలాయై నమః. దీక్షితాయై నమః. దైత్యశమన్యై నమః. సర్వలోకవశంకర్యై నమః. సర్వార్థదాత్ర్యై నమః. సావిత్ర్యై నమః. సచ్చిదానందరూపిణ్యై నమః. దేశకాలపరిచ్ఛిన్నాయై నమః. సర్వగాయై నమః. సర్వమోహిన్యై నమః. సరస్వత్యై నమః. శాస్త్రమయ్యై నమః. గుహాంబాయై నమః. గుహ్యరూపిణ్యై నమః. సర్వోపాధి వినిర్ముక్తాయై నమః. సదాశివపతివ్రతాయై నమః. సంప్రదాయేశ్వర్యై నమః. సాధునే నమః. యై నమః. గురుమండలరూపిణ్యై నమః. కులోత్తీర్ణాయై నమః. భగారాధ్యాయై నమః. మాయాయై నమః. మధుమత్యై నమః. మహ్యై నమః. గణాంబాయై నమః. గుహ్యకారాధ్యాయై నమః. కోమలాంగ్యై నమః. గురుప్రియాయై నమః. స్వతంత్రాయై నమః. సర్వతంత్రేష్యై నమః. దక్షిణామూర్తిరూపిణ్యై నమః. సనకాది సమారాధ్యాయై నమః. శివజ్ఞానప్రదాయిన్యై నమః. చిత్కలాయై నమః. ఆనందకలికాయై నమః. ప్రేమరూపాయై నమః. ప్రియంకర్యై నమః. నామపారాయణ ప్రీతాయై నమః. నందివిద్యాయై నమః. నటేశ్వర్యై నమః. మిథ్యాజగదధిష్టానాయై నమః. ముక్తిదాయై నమః. ముక్తిరూపిణ్యై నమః. లాస్యప్రియాయై నమః. లయకర్యై నమః. లజ్జా
ವಂದಿತಾयै ನಮಃ ರಂಭಾದಿವಂದಿತಾयै ನಮಃ ಭವತಾ ವಸುಧಾವೃಷ್ಟ್ಯೈ ನಮಃ ಪಾಪಾರಣ್ಯದವಾನಲಾयै ನಮಃ ದೌರ್ಭಾಗ್ಯತೂಲವಾತೂಲಾयै ನಮಃ ಜರಾಧ್ವಾಂತರವಿಪ್ರಭಾयै ನಮಃ ಭಾಗ್ಯಾಬ್ಧಿಚಂದ್ರಿಕಾयै ನಮಃ ಭಕ್ತಚಿತ್ತಕೇಕಿ ಘನಾಘನಾयै ನಮಃ ರೋಗಪರ್ವತದಂಭೋಲಯೇ ನಮಃ ಮೃತ್ಯುದಾರುಕುಠಾರಿಕಾयै ನಮಃ ಮಹೇಶ್ವರ್ಯೈ ನಮಃ ಮಹಾಕಾಳ್ಯೈ ನಮಃ ಮಹಾಗ್ರಾಸಾयै ನಮಃ ಮಹಾಶನಾयै ನಮಃ ಅಪರ್ಣಾयै ನಮಃ ಚಂಡಿಕಾयै ನಮಃ ಚಂಡಾಮುಂಡಾಸುರನಿಶೋಧಿನ್ಯೈ ನಮಃ ಕ್ಷರಾಕ್ಷರಾತ್ಮಿಕಾयै ನಮಃ ಸರ್ವಲೋಕೇಶ್ಯೈ ನಮಃ ವಿಶ್ವಧಾರಿಣ್ಯೈ ನಮಃ ತ್ರಿವರ್ಗದಾತ್ರೈ ನಮಃ ಸುಭಗಾयै ನಮಃ ತ್ರ್ಯಂಬಕಾಯೈ ನಮಃ ತ್ರಿಗುಣಾತ್ಮಿಕಾयै ನಮಃ ಸ್ವರ್ಗಾಪೋರ್ಗದಾಯೈ ನಮಃ ಶುದ್ಧಾयै ನಮಃ ಜಪಾಪುಷ್ಪನಿಭಾಕೃತ್ಯೈ ನಮಃ ಓಜೋವತ್ಯೈ ನಮಃ ಜ್ಯುತಿಧರಾಯೈ ನಮಃ ಯಜ್ಞರೂಪಾयै ನಮಃ ಪ್ರಿಯವ್ರತಾಯೈ ನಮಃ ದುರಾರಾಧ್ಯಾयै ನಮಃ ದುರಾಧರ್ಷಾಯೈ ನಮಃ ಪಾಟಲೀಕುಸುಮಪ್ರಿಯಾयै ನಮಃ ಮಹತ್ಯೈ ನಮಃ ಮೇರುನಿಲಯಾयै ನಮಃ ಮಂದಾರಕುಸುಮಪ್ರಿಯಾಯೈ ನಮಃ ವೀರಾರಾಧ್ಯಾयै ನಮಃ ವಿರಾಡ್ರೂಪಾಯೈ ನಮಃ ವಿರಜಸೇ ನಮಃ ವಿಶ್ವತೋಮುಖ್ಯೈ ನಮಃ ಪ್ರತ್ಯಗ್ರೂಪಾयै ನಮಃ ಪರಾಕಾಶಾಯೈ ನಮಃ ಪ್ರಾಣದಾयै ನಮಃ ಪ್ರಾಣರೂಪಿಣ್ಯೈ ನಮಃ ಮಾರ್ತಾಂಡಭೈರವಾರಾಧ್ಯಾयै ನಮಃ ಮಂತ್ರಿಣೇ ನ್ಯಸ್ತರಾಜ್ಯಧುರೇ ನಮಃ ತ್ರಿಪುರೇಶೇ ನಮಃ ಜೇತ್ಸೇನಾಯೈ ನಮಃ ನಿತ್ರೈಗುಣ್ಯಾयै ನಮಃ ಪರಾಪರಾಯೈ ನಮಃ ಸತ್ಯಜ್ಞಾನಾನಂದರೂಪಾयै ನಮಃ ಸಾಮರಸ್ಯ ಪರಾಯಣಾಯೈ ನಮಃ ಕಪರ್ದಿನ್ಯೈ ನಮಃ ಕಲಾಮಾಲಾಯೈ ನಮಃ ಕಾಮದುಹೇ ನಮಃ ಕಾಮರೂಪಿಣ್ಯೈ ನಮಃ ಕಲಾನಿಧಯೇ ನಮಃ ಕಾವ್ಯಕಲಾಯೈ ನಮಃ ರಸಜ್ಞಾಯೈ ನಮಃ ರಸಶೇವಧಯೇ ನಮಃ ಓಂ ಶ್ರೀ ಮಹಾವಿಷ್ಣವೇ ನಮಃ ಜಗದಂಬಾಯೈ ನಮಃ ಪುಷ್ಟಾಯೈ ನಮಃ ಓಂ ಅರ್ಚನೆ ಮಾಡಿ. ಪುರಾತನಾಯೈ ನಮಃ ಪುರಾತನಾಯೈ ನಮಃ ಪೂಜ್ಯಾಯೈ ನಮಃ ಪುಷ್ಕರಾಯೈ ನಮಃ ಪುಷ್ಕರೇಕ್ಷಣಾಯೈ ನಮಃ ಪರಂಜ್ಯೋತಿಷೇ ನಮಃ ಪರಂಧಾಮ್ನೇ ನಮಃ ಪರಮಾಣವೇ ನಮಃ ಪರಾತ್ಪರಾಯೈ ನಮಃ ಪ್ರಸವಿತ್ರೈ ನಮಃ ಪ್ರಚಂಡಾಯೈ ನಮಃ ಆಜ್ಞಾಯೈ ನಮಃ ಪ್ರತಿಷ್ಠಾಯೈ ನಮಃ ಪ್ರಕಟಾಕೃತ್ಯೈ ನಮಃ ಪ್ರಾಣೇಶ್ವರ್ಯೈ ನಮಃ ಪ್ರಾಣದಾತ್ರ್ಯೈ ನಮಃ ಪಂಚಾಶತ್ಪೀಠರೂಪಿಣ್ಯೈ ನಮಃ ವಿಶೃಂಖಲಾಯೈ ನಮಃ ವಿವಿಕ್ತಸ್ಥಾಯೈ ನಮಃ ವೀರಮಾತ್ರೇ ನಮಃ ಪ್ರಸ್ವೈ ನಮಃ ಮುಕುಂದಾಯೈ ನಮಃ ಮುಕ್ತಿನಿಲಯಾಯೈ ನಮಃ ಮೂಲವಿಗ್ರಹರೂಪಿಣ್ಯೈ ನಮಃ ಭಾವಜ್ಞಾಯೈ ನಮಃ ಭವರೋಗಘ್ನೈ ನಮಃ ಭವಚಕ್ರಪ್ರವರ್ತಿನ್ಯೈ ನಮಃ ಛಂದಸ್ಸಾರಾಯೈ ನಮಃ ಶಾಸ್ತ್ರಸಾರಾಯೈ ನಮಃ ಮಂತ್ರಸಾರಾಯೈ ನಮಃ ಸಲೋದರ್ಯೈ ನಮಃ ಉದಾರಕೀರ್ತ್ಯೈ ನಮಃ ಉದ್ದಾಮವೈಭವಾಯೈ ನಮಃ ವರ್ಣರೂಪಿಣ್ಯೈ ನಮಃ ಜನ್ಮ ಮೃತ್ಯುಜರಾ ತಪ್ತಜನ ವಿಶ್ರಾಂತಿದಾಯಿನ್ಯೈ ನಮಃ ಸರ್ವೋಪನಿಷದುಗ್ಧುಷ್ಟಾಯೈ ನಮಃ ಶಾಂತ್ಯತೀತಕಲಾತ್ಮಕಾಯೈ ನಮಃ ಗಂಭೀರಾಯೈ ನಮಃ ಗಗನಾಂತಸ್ಥಾಯೈ ನಮಃ ಗರ್ವಿತಾಯೈ ನಮಃ ಕಾನಲೋಲುಪಾಯೈ ನಮಃ ಕಲ್ಪನಾರಹಿತಾಯೈ ನಮಃ ಕಾಷ್ಠಾಯೈ ನಮಃ ಅಕಾಂತಾಯೈ ನಮಃ ಕಾಂತಾರ್ಧವಿಗ್ರಹಾಯೈ ನಮಃ ಕಾರ್ಯಕಾರಣ ನಿರ್ಮುಕ್ತಾಯೈ ನಮಃ ಕಾಮಕೇಲಿತರಂಗಿತಾಯೈ ನಮಃ ಮುಗ್ಧಾಯೈ ನಮಃ ಕ್ಷಿಪ್ರಪ್ರಸಾದಿನ್ಯೈ ನಮಃ ಅಂತರ್ಮುಖ ಸಮಾರಾಧ್ಯಾಯೈ ನಮಃ ಬಹಿರ್ಮುಖಸುದುರ್ಲಭಾಯೈ ನಮಃ ತ್ರಯ್ಯೈ ನಮಃ ತ್ರಿವರ್ಗನಿಲಯಾಯೈ ನಮಃ ತ್ರಿಸ್ಥಾಯೈ ನಮಃ ತ್ರಿಪುರಮಾರಣ್ಯೈ ನಮಃ ನಿರಾಮಯಾಯೈ ನಮಃ ನಿರಾಲಂಬಾಯೈ ನಮಃ ಸ್ವಾತ್ಮಾರಾಮಾಯೈ ನಮಃ ಸುಧಾಶ್ರುತ್ಯೈ ನಮಃ ಸಂಸಾರ ಪಂಕ ನಿಮಗ್ನ ಸಮುದ್ಧರಣ ಪಂಡಿತಾಯೈ ನಮಃ ನಾದರೂಪಿಣ್ಯೈ ನಮಃ ವಿಜ್ಞಾನಕಲನಾಯೈ ನಮಃ ಕಲ್ಯಾಯೈ ನಮಃ ವಿದಗ್ಧಾಯೈ ನಮಃ ವೈಂದವಾಸನಾಯೈ ನಮಃ ತತ್ವಾಧಿಕಾಯೈ ನಮಃ ತತ್ವಮನ್ಯೈ ನಮಃ ತತ್ವಮರ್ಥಸ್ವರೂಪಿಣ್ಯೈ ನಮಃ ಸಾಮಗಾನಪ್ರಿಯಾಯೈ ನಮಃ ಸೌಮ್ಯಾಯೈ ನಮಃ ಸದಾಶಿವಕುಟುಂಬಿನ್ಯೈ ನಮಃ ಸವ್ಯಾಪಸವ್ಯ ಮಾರ್ಗಸ್ಥಾಯೈ ನಮಃ ಸರ್ವಾಪದ್ವಿನಿವಾರಣ್ಯೈ ನಮಃ
ನಮಃ स्वस्थायै नमः ಸ್ವಭಾವಮಧುರಾಯೈ ನಮಃ धीरायै नमः ಧೀರಸಮರ್ಚಿತಾಯೈ ನಮಃ चैतन्यार्घ्यसमाराध्यायै नमः ಚೈತನ್ಯಕುಸುಮಪ್ರಿಯಾಯೈ ನಮಃ सदोदितायै नमः ಸದಾ ತುಷ್ಟಾಯೈ ನಮಃ तरुणादित्यपाटलायै नमः ದಕ್ಷಿಣಾರಾಧ್ಯಾಯೈ ನಮಃ दरस्मेरमुखाम्बुजायै नमः ಕೌಲಿನಿ ಕೇವಲಾಯೈ ನಮಃ अनर्घ्यकैवल्यपददायिन्यै नमः ಸ್ತೋತ್ರಪ್ರಿಯಾಯೈ ನಮಃ श्रुतिमत्यै नमः ಶ್ರುತಿ ಸಂಸ್ಥಿತ ವೈಭವಾಯೈ ನಮಃ मनस्विन्यै नमः ಮಾನವತ್ಯೈ ನಮಃ महेश्यै नमः ಮಂಗಲಾಕೃತ್ಯೈ ನಮಃ विश्वमात्रे नमः ಜಗದ್ಧಾತ್ರ್ಯೈ ನಮಃ विशालाक्ष्यै नमः ಪ್ರಾಜ್ಞೈ नमः प्रगल्भायै नमः ಪರಮೋದಾರಾಯೈ ನಮಃ ವಂಚಿತಾರ್ಥಪ್ರದಾಯಿನ್ಯೈ ನಮಃ अभ्यासातिशयज्ञातायै नमः ಷಡಧ್ವಾತೀತರೂಪಿಣ್ಯೈ ನಮಃ अव्याजकरुणामूर्त्यै नमः ಅಜ್ಞಾನಧ್ವಾन्तದೀಪಿಕಾಯೈ ನಮಃ आबालगोपविदितायै नमः ಸರ್ವಾನುಲ್ಲಂಘ್ಯ ಶಾಸನಾಯೈ ನಮಃ श्रीचक्रराजनिलयायै नमः ಶ್ರೀಮತ್ತ್ರಿಪುರಸುಂದರ್ಯೈ ನಮಃ श्रीशिवायै नमः ಶಿವಶಕ್ತೈಕ್ಯರೂಪಿಣ್ಯೈ ನಮಃ ಓಂ ಲಲಿತಾಂಬಿಕಾಯೈ ಐಂ ನಮಃ ಲಲಿತಾಂಬಿಕಾಯೈ ನಮಃ. ಜಗದಂಬಾ ಶ್ರೀ ಲಲಿತಾ ಮಹಾತ್ರಿಪುರಸುಂದರ್ಯೈ ನಮಃ ಲಲಿತಾ ಸಹಸ್ರನಾಮ ಸೌಭಾಗ್ಯ ಕುಂಕುಮಾರ್ಚನಪೂರ್ವಕ ನಾನಾವಿಧ ಪರಿಮಳ ಪತ್ರಪುಷ್ಪಾಕ್ಷತಾರ್ಚನಂಚ ತವ ದಿವ್ಯ ಚರಣಾರವಿಂದಯೋಃ ಸಮರ್ಪಯಾಮಃ. ಈ ಒಂದು ಲಲಿತಾ ಸಹಸ್ರನಾಮದಲ್ಲೂ ಸಹ ಬರುವಂತೆ ಗುರುಮೂರ್ತಯೇ ನಮಃ ಗುಣನಿಧಯೇ ನಮಃ. ಗುರುಮೂರ್ತಿ ಸ್ವರೂಪಿಣಿಯಾದಂತಹ ಆ ತಾಯಿಯನ್ನು ಸಾಕ್ಷಾತ್ ಗುರುಗಳೇ ಅವರ ಒಂದು ಹೃದಯದಲ್ಲಿರುವಂತಹ ತಾಯಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಒಂದು ಅನುಗ್ರಹವನ್ನು ಮಾಡಲಿಕ್ಕೆ ಇಲ್ಲಿ ಬಂದು ಸನ್ನಿಹಿತರಾಗಿ ಅವರ ಒಂದು ಸಾನ್ನಿಧ್ಯವನ್ನು ವಹಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಮಹಾಜನರು ಭಾಗಿಯಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಗುರು ವಂದನೆಯನ್ನು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು ಪರೇಣ ನ ಕನ್ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಜತಯ ಶುದ್ಧ ಸತ್ವಾ ते ब्रह्मलोके तु परान्तकाले परामृतात् परिमुच्यन्ते सर्वे तस्य प्रकृतिलीनस्य यः परः स महेश्वरः. गुरुर्विष्णु गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः. सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः. अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. श्रीगुरुभ्यो नमः. ಗುರುಚರಣಾರವಿಂದಾಭ್ಯಾಂ ನಮಃ. ನಮಸ್ಕರೋಮಿ. ಈಗ ಲಲಿತಾ ಸಹಸ್ರನಾಮ ಪೂಜೆ ಪೂರ್ಣವಾಗಿದೆ. ಮುಂದಿನ ಅಷ್ಟೋತ್ತರ ಶತನಾಮವನ್ನು ಮಾಡಿ ಧೂಪ ದೀಪ ನೈವೇದ್ಯ ಮಂಗಳಾರತಿ ಮತ್ತು ನಮಸ್ಕಾರ ಪ್ರಾರ್ಥನೆಯೊಂದಿಗೆ ಆ ಪೂಜೆ ಪೂರ್ಣ ಮಾಡಿ ನಂತರದಲ್ಲಿ ಕೂತ್ಕೊಂಡವರಲ್ಲೇ ಕೂತ್ಕೊಳ್ಳಿ. ನಿಮಗೆ ಕೊಟ್ಟಿರುವಂತಹ ನಾಣ್ಯ, ಆ ಕುಂಕುಮ ಪ್ರಸಾದ ಇತ್ಯಾದಿಗಳನ್ನೆಲ್ಲ ನಿಧಾನವಾಗಿ ತೆಗೆದಿಟ್ಕೊಳ್ಳಿ. ಕೂತ್ಕೊಂಡವರು ಕೂತ್ಕೊಂಡಲ್ಲೇ ಇದ್ದು ಮುಂದೆ ಗುರುಗಳ ಆಶೀರ್ವಚನವನ್ನು ಕೇಳಿ ಸಂಪೂರ್ಣವಾದಂತಹ ಆ ತಾಯಿಯ ಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಮುಂದಿನ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ. ಹಿಮಾಚಲ ಮಹಾವಂಶ ಪಾವನಾಯೈ ನಮೋ ನಮಃ. ಶಂಕರಾರ್ಥಾಂಗ ಸೌಂದರ್ಯ ಶರೀರಾಯೈ ನಮೋ ನಮಃ. ಪ್ರಸನ್ನಕರತ ಸ್ವಚ್ಛ ವಿಗ್ರಹಾಯೈ ನಮೋ ನಮಃ. ಮಹಾತಿಶಯ ಸೌಂದರ್ಯ ಲಾವಣ್ಯಾಯೈ ನಮೋ ನಮಃ. ಶಶಾಂಕ ಶೇಖರ ಪ್ರಾಣವಲ್ಲಭಾಯೈ ನಮೋ ನಮಃ. ಸದಾ ಪಂಚದಶಾತ್ಮೈಕ್ಯ ಸ್ವರೂಪಾಯೈ ನಮೋ ನಮಃ. ವಜ್ರಮಾಣಿಕ್ಯ ಕಟಕ ಕಿರೀಟಾಯೈ ನಮೋ ನಮಃ. ಕಸ್ತೂರಿ
तिलकोल्लासनिटिलायै नमो नमः भस्मरेकाङ्कितलसन्मस्तकायै नमो नमः विकचाम्भोरुहतललोचनायै नमो नमः शरश्चाम्पेयपुष्पाभनासिकायै नमो नमः लसत्काञ्चनताटङ्कयुगलायै नमो नमः मणिदर्पणदङ्काशकपोलायै नमो नमः ताम्बूलपूरितस्मेरवदनायै नमो नमः सुपक्वद्वाडिमीबीजरजनायै नमो नमः कम्बुपूगसमच्छाय कन्धरायै नमो नमः स्थूलमुक्ताफलोदारहारायै नमो नमः गिरीशबद्धमाङ्गल्यमङ्गलायै नमो नमः पद्मपाशाङ्कुशलसत्कराब्जायै नमो नमः कलशोद्भवदुर्वासः पूजितायै नमो नमः मुत्तेभवक्त्रषड्वक्त्रवत्सरायै नमो नमः चक्राराजमहायन्त्रमध्यवर्तिन्यै नमो नमः चिदग्निकुण्डसम्भूतसुदेहायै नमो नमः शशाङ्खखण्डसंयुक्तमुकुटायै नमो नमः मत्तहंसवधूमन्दकमनायै नमो नमः वन्दारुजनसन्दोहवन्दितायै नमो नमः अन्तर्मुखजनानन्दफलदायै नमो नमः पतिव्रताङ्गनाभीष्टफलदायै नमो नमः भव्याजकरुणापूरपूरितायै नमो नमः नितान्तसच्चिदानन्दसंयुक्तायै नमो नमः सहस्रसूर्यसंयुक्तायै नमो नमः रत्नचिन्तामणिग्रहमध्यस्थायै नमो नमः हानिवृद्धिगुणाधिक्यरहितायै नमो नमः महापद्माटवीमध्यनिवासायै नमो नमः जाग्रत्स्वप्नसुषुप्तीनां साक्षिभूत्यै नमो नमः महापापौघपापानां विनाशिन्यै नमो नमः दुष्टभीतिमहाभीतिभञ्जनायै नमो नमः समस्तदेवधनुजप्रेरणायै नमो नमः समस्तहृदयाम्भोजनिलयायै नमो नमः अनाहताब्जमहापद्ममन्दिरायै नमो नमः सहस्रारसरोजातवासितायै नमो नमः पुनरावृत्तिरहितपुरस्थायै नमो नमः वाणी गायत्री सावित्री सन्नुतायै नमो नमः षोडशाक्षरी मन्त्रमध्यगायै नमो नमः अनाद्यन्तस्वयम्भूत दिव्यमूर्त्यै नमो नमः भक्तहंसपरिमुख्यनियोगायै नमो नमः मात्रमण्डलसंयुक्तललितायै नमो नमः खण्डदैत्यमहासत्त्वनाशनायै नमो नमः क्रूरभण्डशिरच्छेदनिपुणायै नमो नमः धात्र्यच्युतसुराधीशसकनायै नमो नमः चण्डमुण्डनिशुम्भादिखण्डनायै नमो नमः रक्ताक्षरक्तजिह्वादिशिक्षणायै नमो नमः महिषासुरदौर्वीर्यनिग्रहायै नमो नमः शुभ्रकेशमहोत्साहकारणायै नमो नमः महेशयुक्तनटनतत्परायै नमो नमः निजभर्तृमुखाम्बोजचिन्तनायै नमो नमः वृषभध्वजविज्ञानभावनायै नमो नमः जन्ममृत्युजरारोगभञ्जनायै नमो नमः विधेयमुक्तविज्ञानसिद्धिदायै नमो नमः कामक्रोधादिषड्वर्गनाशनायै नमो नमः राजराजार्चितपजसरोजायै नमो नमः सर्ववेदान्तसंसिद्ध्यसुतत्वायै नमो नमः श्रीवीरभक्तविज्ञानविधानायै नमो नमः अशेषदुष्टधनुजसूतनायै नमो नमः साक्षात् श्रीदक्षिणामूर्तिमनोज्ञायै नमो नमः अजमेधाग्रसम्पूज्य महिमायै नमो नमः दक्षप्रजापतिसुतवेषाढ्यायै नमो नमः सुमपाणीक्षकोदण्डमण्डितायै नमो नमः नित्ययौवनमाङ्गल्यमङ्गलायै नमो नमः महादेवसमायुक्तशरीरायै नमो नमः महादेवरतौत्सुक्य महादेव्यै नमो नमः श्रीमहाराज्ञी राजराजेश्वर्यात्मिका ललिता महात्रिपुरसुन्दर्यै नमो नमः ललिता अष्टोत्तरशतनामपूर्वक सौभाग्यकुङ्कुमार्चनं च तव निम्यचरणारविन्दयोः समर्पयामः सपरिवार श्रीजगदम्बायै नमः वनस्पतिरसोत्पन्नो गन्धाढ्यो धूप उत्तमः आघ्रेयः सर्वदेवानां धूपोऽयं प्रतिगृह्यताम् श्रीखण्डगुग्गुलसिताभ्रमखैः सुगन्धैः सन्धूपयामि जगदीश्वरि मे प्रसीद गन्धेन तेन कलितं पुनरुक्तमस्तु लिप्तं त्वदङ्गमिह कुङ्कुमकर्दमेन जगदम्बायै नमः धूपमाघ्रापयामि दीपं समुज्ज्वलमहं प्रपदे तथापि नानेन गच्छति मदीयहृदान्धकारः विश्वे हि तावकटका कटाक्षविनिर्गतास्ता आपसृजन्तु मम हृत्कमले प्रकाशम् साज्यं च वर्तिसंयुक्तं वह्निना योजितं मया ग्रहाणमङ्गलं दीपं त्रैलोक्यतिमिरापः भक्त्या दीपं प्रयच्छामि देवाय परमात्मने त्राहि मान्नरकाद्घोरदिव्यज्योतिर्नमोऽस्तु ते श्रीमहाराज्ञी राजराजेश्वर्यात्मिका ललिता महात्रिपुरसुन्दर्यै नमः धूपमाघ्रापयामि दीपं दर्शयामि धूपदीपानन्तरम्
ಆಚಮನಂ ಸಮರ್ಪಯಾಮಿ. ಹೀಗೆ ನೈವೇದ್ಯ ಮಾಡಿ ತಾಯಿಗೆ ಕೊಟ್ಟಿರುವಂತಹದ್ದು ಭಕ್ಷ್ಯ ಬೂಂದಿ ಕಾಳು ಕೊಟ್ಟಿದ್ದಾರೆ. ಒಳಗಡೆಯಲ್ಲಿ ಶಾಂತತೆಯನ್ನು ಕಾಪಾಡಿ, ಹೇಳಿದ್ದು ಕೇಳೋದಿಲ್ಲ, ಪೂಜೆ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಶಾಂತತೆಯನ್ನು ಕಾಪಾಡಿ ಕಾರ್ಯಕ್ರಮ ಗುರುಗಳ ಅನುಗ್ರಹದಿಂದ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಯೋಗ್ಯವಾಗಿ ನಡೆಯುತ್ತೆ. ಯೋ ದೇವಸ್ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರೇ ಪ್ರೇರಯೇತ್ ತಸ್ಯ ತದ್ಭರ್ಗಸ್ತದ್ವರೇಣ್ಯಮುಪಾಸ್ಮಹೇ. ಪ್ರೋಕ್ಷ್ಯ ಪರಿಶುಚ್ಯ ಆವಾಹಿತ ಸಪರಿವಾರ ಶ್ರೀ ಜಗದಂಬಾಯೈ ಮಹಾರಾಜ್ಞಿ ರಾಜರಾಜೇಶ್ವರ್ಯಾತ್ಮಕ ಲಲಿತಾ ಮಹಾತ್ರಿಪುರಸುಂದರ್ಯೈ ನಮಃ. ಪುರತಸ್ಥಾಪಿತ ನಾಳಕೀರಖಂಡ ಕದಳೀಫಲ ನಾರಂಗಫಲ ಸೇವ್ಯಫಲ ದಾಳಿಮಫಲ ಆಮ್ರಫಲಾದಿ ಪಂಚಫಲ ನೈವೇದ್ಯಂ ತಥಾ ಚ ಭಕ್ಷ್ಯೋಪಹಾರ ನೈವೇದ್ಯಂ ನಿವೇದಯಾಮಿ. ಪ್ರಥಮಾತ್ಮಿಕಾಯೈ ನಮಃ, ದ್ವಿತೀಯಾತ್ಮಿಕಾಯೈ ನಮಃ, ತೃತೀಯಾತ್ಮಿಕಾಯೈ ನಮಃ, ತುರೀಯಾತ್ಮಿಕಾಯೈ ನಮಃ. ಮಂಗಳ ನೀರಾಜನಂ ಕರಿಷ್ಯೆ. ಆರತಿ ಮಾಡಿ ತಾಯಿಗೆ ಆರತಿ ಮಾಡಿ. ಒಂದ್ಸರಿ ಅದೇ ಮಂಗಳಾರತಿಗೆ ಹೋಗಿ ವಾದ್ಯ ಶುರು ಮಾಡಿ, ವಾದ್ಯದವರು ವಾದ್ಯ ಮಾಡಿ. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ದೇಶಾಮಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನಂ ಹರಿಃ. ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ ಮಂಗಲಂ ಪುಂಡರೀಕಾಕ್ಷೋ ಮಂಗಲಂ ಗರುಡಧ್ವಜಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ತಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಳಂ ಸರ್ವತಃ ಶುಭಮಂಗಳಂ. ಜಗದಂಬಾಯೈ ಮಹಾರಾಜ್ಞಿ ರಾಜರಾಜೇಶ್ವರ್ಯಾತ್ಮಕ ಲಲಿತಾ ಮಹಾತ್ರಿಪುರಸುಂದರ್ಯೈ ನಮಃ. ಮಂಗಳ ನೀರಾಜನಂ ಸಮರ್ಪಯಾಮಿ. ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ. ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾನ್ ಧಾರಯಾಮಿ. ದೇವತಾ ರಕ್ಷಾಂ ಶಿರಸಾ ಗೃಹ್ಣಾಮಿ. ರಕ್ಷಾನ್ ಧಾರಯಾಮಿ. ಹಾಗೆ ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡ್ಕೊಂಡು ಹೂವು ಅಕ್ಷತೆಯನ್ನು ತೆಗೆದುಕೊಂಡು ಆ ತಾಯಿಗೆ ಸಮರ್ಪಣೆಯನ್ನು ಮಾಡಬೇಕು. ಮಂತ್ರ ಪುಷ್ಪಾಂಜಲಿ. ಅನುಕೂಲವಾದರೆ ನಿಧಾನವಾಗಿ ಎದ್ದುಕೊಂಡು ನಿಂತಲ್ಲೇ ಒಂದು ಪ್ರದಕ್ಷಿಣೆ ಮಾಡಿ ಮತ್ತು ಪುನಃ ನಮಸ್ಕಾರ ಮಾಡಿ ಕೂತ್ಕೊಳ್ಬೇಕು. ಆದ್ದರಿಂದ ಕೂತ್ಕೊಂಡವರು ಕೂತ್ಕೊಂಡಲ್ಲೇ ಇರಬೇಕು. ಆದರೆ ಪ್ರದಕ್ಷಿಣೆಯ ಸಮಯದಲ್ಲಿ ಒಂದ್ಸರಿ ಎದ್ದು ಪ್ರದಕ್ಷಿಣೆ ಮಾಡಿ ತಾಯಿಗೆ ಆಮೇಲೆ ಪುನಃ ನಮಸ್ಕಾರವನ್ನು ಮಾಡಿ ಅದೇ ಜಾಗದಲ್ಲಿ ಕೂತ್ಕೊಳ್ಳಿ. ಮಂತ್ರ ಪುಷ್ಪಾಂಜಲಿಂ ದೇವಿ ನ್ಯೂನತ್ಯಾಧಿಕ್ಯಪೂರ್ಣಂ ದದಾಮಿ ದೇವದೇವೀಶಿ ಮಂತ್ರೋಚ್ಚಾರಣಪೂರ್ವಕಂ. ವಿದ್ಯಾ ಬುದ್ಧಿಧನೈಶ್ವರ್ಯ ಪುತ್ರಪೌತ್ರಾದಿ ಸಂಪದಃ ಪುಷ್ಪಾಂಜಲಿ ಪ್ರದಾನೇನ ದೇಹಿ ಮೇ ಜಗದೀಶ್ವರಿ. ಜಗದಂಬಾಯೈ ನಮಃ. ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವಃ. ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ಸಲೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಎಲ್ಲರೂ ಪ್ರದಕ್ಷಿಣೆ ಆಯಿತಾ? ಹಾಗೆ ಕೂತ್ಕೊಳ್ಳಿ. ನಮಸ್ಕಾರ ಮಾಡಿಕೊಂಡು ಅದೇ ಜಾಗದಲ್ಲೇ ಕೂತ್ಕೊಳ್ಳಿ. ಮುಂದಿನ ಪೂಜೆ ಮತ್ತು ಮುಂದೆ ಶುರು ಮಾಡೋಣ. ಕೂತ್ಕೊಳ್ಳಿ ಎಲ್ಲರೂ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ಸಾಕಪ್ಪ, ಇದು ನಮಸ್ತಸ್ಯೈ ನಾದಸ್ವರ ಸ್ಟಾಪ್ ಮಾಡಿ. ನಮೋ ನಮಃ. ನಾದಸ್ವರ ಸ್ಟಾಪ್ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಜಗದಂಬಾಯೈ ನಮಃ. ನಮಸ್ಕಾರಾನ್ ಸಮರ್ಪಯಾಮಿ. ಜಯಾ ಚ ಮಂಗಳಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಜಗದಂಬಾಯೈ ನಮಃ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ.
ಮಮಂತ್ರನ್ನೋ ಯಂತ್ರಂ ತದಪಿ ಜನ ಜಾನೆ ಚಾಕ್ವಾನಂ ಧ್ಯಾನಂ ತದಪಿ ಜನ ಜಾನೆ ಸ್ತುತಿ ಕಥಾಃ ನ ಜಾನೆ ಮುದ್ರಾಸ್ತೆ ತದಪಿ ಜನ ಜಾನೆ ವಿಲಪನಂ ಪರಂಜಾನೆ ಮಾತಸ್ತ್ವದನುಸರಣಂ ಕ್ಲೇಶಹರಣಂ ವಿಧೇರಜ್ಞಾನೇನ ದ್ರವಿಣ ವಿರಹೇಣ ವಿರಸತಯಾ ವಿಧೇಯಾ ಶಕ್ಯತ್ವಾತ್ ತವ ಚರಣಯೋರ್ಯಾಚ್ಯುತಿರಭೂತ್ ತದೇತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ ಪೃಥಿವ್ಯಾಂ ಪುತ್ರಾಸ್ತೆ ಜನನಿ ಬಹವಸ್ತಂತೆ ಸರಳಾಃ ಪರಂ ತೇಷಾಂ ಮಧ್ಯೆ ವಿರರತರಲೋಯಂ ತವ ಸುತಃ ಮಧೀಯೋಯಂ ತ್ಯಾಗಃ ಸಮುಚಿತಮಿದನ್ನೋ ತವ ಶಿವೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ ಜಗನ್ಮಾತರ್ಮಾತಸ್ತವ ಯದಿ ಚ ನರಚಿತಾ ನವಾಧತ್ತಂದೇವಿ ದ್ರವಿಣಮಪಿ ಭೂಯಸ್ತವ ಮಯಾ ತಥಾಪಿ ತ್ವಂ ಸ್ನೇಹಂ ಮಯಿ ನಿರುಪಮಂ ಯತ್ರ ಕುರುಷೇ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ ಪರಿತ್ಯಕ್ತ್ವಾ ದೇವಾನ್ ವಿವಿಧ ಸೇವಾ ಕುಲತಯಾ ಮಯಾ ಪಂಚಾಶೀತೇರಧಿಕಮಪನೀತೆ ತವಯಸಿ ಇದಾನ್ಮೀಂ ಚೇನ್ಮಾತಸ್ತವ ಯದಿ ಕೃಪಾನಾಪಿ ಭವಿತಾ ನಿರಾಲಂಬೋಲಂಬೋದರ ಜನನಿ ಕಯ್ಯಾಮಿ ಶರಣಂ ಶ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರಾ ನಿರಾತಂಕೋ ರಂಕೋ ವಿರಹತಿ ಚಿರಂಕೋಟಿ ಕನಕೈಃ ತವಾಪರ್ಣೆ ಕರ್ಣೆ ವಿಸತಿ ಮನುವರ್ಣೆ ಫಲಮಿದಂ ಜನಃ ಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ ಚಿತಾಭಸ್ಮಾಲೇಪೋ ಗರಲಮಶನಂ ಧಿಕ್ಪಟಧರೋ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿಃ ಕಪಾಲೇ ಭೂತೇಶೋ ಭಜತಿ ಜಗದೀಶೈಕಪದವೀಂ ಭವಾನಿ ತ್ವತ್ರಾಣಿ ಗ್ರಹಣ ಪರಿಪಾಟೇ ಫಲಮಿದಂ ನ ಮೋಕ್ಷಸ್ಯಾಕಾಂಕ್ಷಾ ನ ಚ ವಿಭವಾಂಛಾಪಿ ಚ ನ ಮೇ ನ ವಿಜ್ಞಾನಾಪೇಕ್ಷಾ ಶುಚಿಮುಖಿ ಸುಖೇಚ್ಛಾಪಿ ನ ಪುನಃ ಅತಸ್ತ್ವಾಂ ಸಂಯಾಚೆ ಜನನಿ ಜನನಂ ಯಾತು ಮಮ ವೈ ಮೃಡಾನಿ ರುದ್ರಾಣಿ ಶಿವ ಶಿವಾನಿ ಜಪತಃ ಜಗದಂಬ ದಯಮಾಡಿ ಯಾರೇ ಎಲ್ಲರೂ ಕೂತ್ಕೋಬೇಕು. ಕರುಣಾಸ್ತಿ ಜೈನ್ಮಯಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪರಪರಾವೃತಂ ಶ್ರೀಧರರೆಡ್ಡಿ ಅವರೇ ಮಾತಾ ಸಮಪೇಕ್ಷತೆ ಸುತಂ ಮತ್ಸಮಾಪಾತಕೇ ನಾತೆ ಪಾಪಂಗೆ ತ್ವತ್ತಮಾನಹಿ ಏವಂ ಜ್ಞಾತ್ವಾ ಮಹಾದೇವಿ ಎಲ್ಲರಿಗೂ ಯೋಗ್ಯಂ ತಥಾ ಕುರು. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಮಂತ್ರಾಲಯ ಸ್ವಾಮೀಜಿಗಳಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಮಂತ್ರಾಲಯದಿಂದ ಇಲ್ಲಿಗೆ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಕೊಡಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ, ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಾನು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾ ವಿರಾಜಿತಂ ಬ್ರಹ್ಮಾದ್ಯೈಃ ವಿನುತಂ ವಂದೇ ಕುಲದೇವಂ ರಮಾಪತಿಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಚಾರಿಣಃ. ಬೆಂಗಳೂರು ಮಹಾನಗರದಲ್ಲಿ ಉದ್ಯಾನ ನಗರಿ ಎಂಬುದಾಗಿ ಪ್ರಸಿದ್ಧ ಈ ನಗರಕ್ಕೆ, ಇಂತಹ ಒಂದು ನಗರದಲ್ಲಿ ಸತತವಾಗಿ 4 ವರ್ಷಗಳಿಂದ ರಕ್ಷಾ ಫೌಂಡೇಶನ್ ವತಿಯಿಂದ ಶ್ರೀಯುತ ರಾಮಮೂರ್ತಿ ದಂಪತಿಗಳು ಮತ್ತು ಅವರ ಸ್ನೇಹಿತರು ಇವರೆಲ್ಲರೂ ಸೇರಿ ವಿಶೇಷವಾಗಿ ಲಲಿತಾ ಸಹಸ್ರನಾಮದ ಒಂದು ಪೂಜೆ, ಅರ್ಚನೆ, ಪಾರಾಯಣ ಮೊದಲಾದ ಕಾರ್ಯಕ್ರಮಗಳನ್ನು ಸಾಮೂಹಿಕವಾಗಿ ಆಯೋಜಿಸಿ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ
ಸಮರ್ಥವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ 14 ವರ್ಷಗಳಿಂದ ಈ ಫೌಂಡೇಶನ್ ವತಿಯಿಂದ ವಿವಿಧ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಜೊತೆಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಶಿಕ್ಷಣ ರಂಗದ ಒಂದು ಸೇವೆಯನ್ನು ಕೂಡ ಈ ಫೌಂಡೇಶನ್ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಇಂದು ಏನು ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ತಾಯಂದಿರು ಒಂದು ಕಡೆಗೆ ಕುಳಿತು ಜಾತಿ ಮತ ಭಾಷೆಗಳ ಭೇದವನ್ನು ಮರೆತು ಬಡವ ಬಲ್ಲಿದವ ಅನ್ನುವಂತಹ ಭೇದವಿಲ್ಲದೆ ಆ ಜಗಜ್ಜನನಿಯಾದಂತಹ ಲಲಿತಾ ಮಾತೆಯ ಪೂಜೆ ಅರ್ಚನೆಗಳನ್ನು ಮಾಡ್ತಾ ಇದ್ದದ್ದು ನೋಡಿದರೆ ಇದು ನಮ್ಮ ಬೆಂಗಳೂರು ನಗರವೋ ಅಥವಾ ದೇವಲೋಕದಲ್ಲಿ ನಾವಿದ್ದೀವೋ ಅನ್ನುವಂತಹ ಒಂದು ಮೈ ರೋಮಾಂಚವಾಗುವಂತಹ ಒಂದು ಸನ್ನಿವೇಶ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆಲ್ ಆರ್ ಈಕ್ವಲ್ ಇನ್ ದ ಐಸ್ ಆಫ್ ಗಾಡ್ ಅಂತ ಹೇಳಿದಂತೆ ಇವತ್ತು ಇಲ್ಲಿ ಕುಳಿತಂತಹ ಭಕ್ತರಲ್ಲಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದಂತಹ ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಬಲ್ಲಿದವರಿದ್ದಾರೆ, ಸಾಮಾನ್ಯ ಜನರೂ ಇದ್ದಾರೆ. ಇನ್ನೂ ವಿಶೇಷ ಅಂತ ಹೇಳಿದರೆ ಇವತ್ತೇನು ನಮ್ಮ ಬೆಂಗಳೂರು ಮಹಾನಗರದ ಪೌರ ಕಾರ್ಮಿಕರಿದ್ದಾರೆ, ಆ ತಾಯಂದಿರು ಪ್ರತಿನಿತ್ಯವೂ ಕೂಡ ತಮ್ಮ ಎಡಬಿಡದೆ ಎಲ್ಲ ಪೌರರು ಮಾಡುವಂತಹ ಕಸಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿ ಸ್ವಚ್ಛ ಬೆಂಗಳೂರು ಎಂಬುದಾಗಿ ಒಂದು ಭಾಸವಾಗಲಿಕ್ಕೆ ಕಾರಣವಾದಂತಹ ನಮ್ಮ ಸ್ವಚ್ಛತಾ ಸಿಬ್ಬಂದಿ ಅವರೂ ಕೂಡ ಕೇವಲ ಕರ್ತವ್ಯವನ್ನು ಮಾತ್ರ ಮಾಡದೆ ತಾವು ದೈವ ಕಾರ್ಯದಲ್ಲಿ ಪಾಲ್ಗೊಂಡು ಇವತ್ತು ಈ ಲಲಿತಾ ಸಹಸ್ರನಾಮ ಪೂಜೆಯಲ್ಲಿ ಪಾಲ್ಗೊಂಡದ್ದು ನೋಡಿ ಬಹಳ ಸಂತೋಷವಾಗಿದೆ. ಇದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ವೈಶಿಷ್ಟ್ಯ. ದೇವರ ಮುಂದೆ ಎಲ್ಲರೂ ಕೂಡ ಸಮಾನರು, ಎಲ್ಲರಿಗೂ ಪೂಜಾಧಿಕಾರ ಉಂಟು, ಎಲ್ಲರೂ ದೇವರ ಅನುಗ್ರಹವನ್ನು ಪಡೆಯುವಂಥ ಅಧಿಕಾರ ಉಂಟು. ಇಂತಹ ಒಂದು ವಿಶಾಲವಾದಂತಹ ಭಾವನೆ, ವಿಶಾಲವಾದ ವೇದಿಕೆ, ವಿಶಾಲವಾದ ಒಂದು ಸಿದ್ಧಾಂತ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ನಾವು ಕಾಣಬಹುದಾಗಿದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಜಗಜ್ಜನನಿಯಾದಂತಹ ಆ ಲಲಿತಾ ಮಾತೆಯ ಆರಾಧನೆ ನಡೆದಿದೆ. ಆ ಜಗಜ್ಜನನಿ ಲೋಕ ಕಂಟಕರಾದಂತಹವರನ್ನು ನಾಶ ಮಾಡಿ ತನ್ನ ಶಕ್ತಿಯಿಂದ ಯುಕ್ತಿಯಿಂದ ಎಲ್ಲ ದುಷ್ಟ ಶಕ್ತಿಗಳನ್ನು ದಮನ ಮಾಡಿ ಶಿಷ್ಟರನ್ನು ಆ ಜಗಜ್ಜನನಿಯ ಮಕ್ಕಳಾದಂತಹ ಸಮುದಾಯವನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅವತಾರವೆತ್ತಿ ಬಂದಿದ್ದಾಳೆ. ತಾನು ಉಗ್ರ ರೂಪದಿಂದ ಕಾಣ್ತಾಳೆ, ಕೈಯಲ್ಲಿ ಆಯುಧಗಳನ್ನು ಹಿಡಿದಿದ್ದಾಳೆ, ಸಂಹಾರ ಮಾಡುವ ಭಂಗಿಯಲ್ಲಿದ್ದಾಳೆ. ಅಂತಹ ತಾಯಿಯನ್ನು ನಾವು ಆರಾಧಿಸಬಹುದಾ ಅಂತ ಒಂದು ಸಂಶಯ ನಮಗೆ ಬರುತ್ತೆ. ಆದರೆ ಮಕ್ಕಳಿಗೆ ತಾಯಿ ಯಾವಾಗಲೂ ಕೂಡ ಪ್ರೀತಿಯೇ. ತಾಯಿ ಈಗೂ ಮಕ್ಕಳೆಂದರೆ ಪ್ರೀತಿಯೇ. ಯಾರು ಮಕ್ಕಳಲ್ಲ, ಯಾರಿಗೆ ಮಕ್ಕಳಿಗೆ ತೊಂದರೆ ಕೊಡುವಂತಹ ಸ್ವಭಾವವಿದೆ, ದುಷ್ಟ ಸ್ವಭಾವವಿದೆ, ಅಂತಹ ವ್ಯಕ್ತಿಗಳಿಗೆ ಮಾತ್ರ ಆ ತಾಯಿ ಉಗ್ರ ರೂಪದಿಂದ ಕಾಣ್ತಾಳೆ. ಅಂತಹ ಪರಮಶಾಂತಳಾದ ಸೌಭಾಗ್ಯವತಿಯಾದಂತಹ ಲೋಕ ಕಲ್ಯಾಣಕಾರಿಗಳಾದಂತಹ ಆ ತಾಯಿ ಯಾವತ್ತೂ ಕೂಡ ತನ್ನ ಮಕ್ಕಳನ್ನು, ತನ್ನ ಭಕ್ತರನ್ನು ಅನುಗ್ರಹಿಸಲೋಸ್ಕರವಾಗಿಯೇ ಆಕೆ ಅವತರಿಸಿ ಬಂದಿದ್ದಾಳೆ. ಎಂದೋ ಯುಗ ಯುಗಾಂತರಗಳಲ್ಲಿ ಆ ತಾಯಿ ಅವತರಿಸಿ ಬಂದಿದ್ದಾಳೆ. ಅಂತಹ ತಾಯಿಯನ್ನು ನಾವು ಆರಾಧಿಸ್ತೇವೆ ಅಂತಲ್ಲ, ಪ್ರತಿನಿತ್ಯದಲ್ಲಿಯೂ ಕೂಡ ಆ ತಾಯಿಯ ಆರಾಧನೆ, ತಾಯಿಯ ಅನುಗ್ರಹ, ತಾಯಿಯ ರಕ್ಷಣೆ ನಮ್ಮೆಲ್ಲರಿಗೂ ಇರಬೇಕು. ಅವತ್ತು ಯಾರೋ ದುಷ್ಟಶಕ್ತಿಗಳು, ದೈತ್ಯರುಗಳು ಲೋಕಕಂಟಕರಾಗಿ ಬಂದಿದ್ದರೆ ಇವತ್ತು ದುಷ್ಟಶಕ್ತಿಗಳು ಎಲ್ಲ ಕಡೆಯಲ್ಲಿ ಆವರಿಸಿದೆ. ದೇಶದ ಭದ್ರತೆಗೆ, ದೇಶದ ಸಮಗ್ರತೆಗೆ, ದೇಶದ ಒಂದು ಸಂಪತ್ತಿಗೆ ಭಂಗವನ್ನು ತರುವಂತಹ ದುಷ್ಟಶಕ್ತಿಗಳು ದೈತ್ಯ ರೂಪದಿಂದ ಎಲ್ಲ ನಮ್ಮ ಸುತ್ತುವರೆದಿದ್ದಾರೆ. ಆ ಎಲ್ಲ ದುಷ್ಟ ಶಕ್ತಿಯಿಂದ ನಾವು ಪಾರಾಗಬೇಕಾದ್ರೆ
ಆ ತಾಯಿಯ ಅನುಗ್ರಹ, ತಾಯಿಯ ಉಪಾಸನೆ, ತಾಯಿಯ ಕರುಣೆ ನಮಗೆ ಬೇಕು. ಇವತ್ತು ನಮ್ಮ ದೇಶ ಎಲ್ಲ ರೀತಿಯಲ್ಲಿಯೂ ಕೂಡ ಮೊದಲು ಸ್ಥಾನದಲ್ಲಿ ನಿಲ್ತಾ ಇದೆ. ಧರ್ಮದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ದೇಶದ ಭದ್ರತೆಯಿಂದ, ಅದೇ ದೇಶದ ಸುಭಿಕ್ಷೆಯಿಂದ, ಎಲ್ಲದರಿಂದಲೂ ಕೂಡ ನಮ್ಮ ದೇಶ ಪ್ರಗತಿ ಪಥದಲ್ಲಿ ಮುಂಚೂಣಿಯಲ್ಲಿದೆ. ಇಂತಹ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ, ವಿಶ್ವವನ್ನು ರಕ್ಷಣೆ ಮಾಡಲಿಕ್ಕೆ ಆ ತಾಯಿಯ ಆರಾಧನೆ ಅನ್ನುವಂಥದ್ದು ಅವಶ್ಯಕ. ಅಂತಹ ಅವಶ್ಯಕತೆಯನ್ನು ಬಲ್ಲವರಾದಂತಹ ನಮ್ಮವರಾದ ಜನಪ್ರಿಯ ಶಾಸಕರಾದಂತಹ ರಾಮಮೂರ್ತಿ ದಂಪತಿಗಳು ತಮ್ಮ ರಾಜಕೀಯ ಕಾರ್ಯವನ್ನು ಒಂದು ಬದಿಗೊತ್ತಿ, ತಮ್ಮ ವೈಯಕ್ತಿಕ ಕಾರ್ಯವನ್ನು ಬದಿಗೊತ್ತಿ, ಸಮಾಜದ ಕಲ್ಯಾಣಕ್ಕೋಸ್ಕರವಾಗಿ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಎಲ್ಲ ತಾಯಂದಿರನ್ನು ಒಟ್ಟುಗೂಡಿಸಿ ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಸತತವಾಗಿ 4 ವರ್ಷಗಳ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಇದರಿಂದ ರಾಮಮೂರ್ತಿಯವರ ಸಾಮಾಜಿಕ ಕಾಳಜಿ, ಅವರಿಗಿರುವ ಸಂಘಟನಾ ಶಕ್ತಿ, ಜೊತೆಗೆ ಸನಾತನ ಹಿಂದೂ ಧರ್ಮದ ಬಗ್ಗೆ ಅವರಿಗಿರುವಂತಹ ಶ್ರದ್ಧೆ, ಇದು ಎಷ್ಟು ಮಟ್ಟಿಗೆ ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಅಂತಹ ರಾಮಮೂರ್ತಿಯವರು ಸದಾಕಾಲ ಈ ಪ್ರಾಂತದ ಜನಪ್ರಿಯ ಶಾಸಕರಾಗಿ ನಿಮ್ಮೆಲ್ಲರನ್ನೂ ಈ ವೇದಿಕೆಯಲ್ಲಿ ಪ್ರತಿ ವರ್ಷವೂ ಕರೆಸಿ ಇಂತಹ ಒಂದು ವಿಶಿಷ್ಟವಾದ ಕಾರ್ಯವನ್ನು ಮಾಡಿ ತಾವೂ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ, ಸಮಸ್ತರನ್ನು ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿಸಬೇಕು ಅಂತ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ, ಮಂತ್ರಾಲಯದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಸಮಸ್ತರನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಮಹಾಗುರುಗಳು, ವಿಶ್ವಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ರಾಮಮೂರ್ತಿ ದಂಪತಿಗಳು ಮತ್ತು ಈ ಕಾರ್ಯಕ್ರಮದ ಆಯೋಜಕರು, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪೂಜೆಯನ್ನು ಮಾಡುವ, ಪಾರಾಯಣವನ್ನು ಮಾಡಿಸುವ ಸಮಸ್ತರಿಗೂ ಕೂಡ, ಅದೇ ರೀತಿಯಾಗಿ ಆಹ್ವಾನಿತರಾದಂತಹ ಗಣ್ಯರು, ಯುವ ನಾಯಕರು, ವಿಶೇಷವಾಗಿ ಜನಪ್ರಿಯ ನಾಯಕರೂ ಆದಂತಹ ನಮ್ಮವರೇ ಆದಂತಹ ನಮ್ಮ ಚಿರಂಜೀವಿ ಆದಂತಹ ವಿಜಯೇಂದ್ರ ಅವರು ವಿಶೇಷವಾಗಿ ಈ ಆಹ್ವಾನಿತರಾಗಿ ಬಂದಿದ್ದಾರೆ. ಇನ್ನಿತರ ಅನೇಕ ಗಣ್ಯರುಗಳು ಬಂದಿದ್ದಾರೆ, ಕಾರ್ಪೊರೇಟರ್ಗಳು ಬಂದಿದ್ದಾರೆ. ನಮ್ಮ ಸೋಮಶೇಖರ್ ಅವರು, ತಿಪ್ಪೇಸ್ವಾಮಿಯವರು, ಪುರೋಹಿತ ವೃಂದ, ಅರ್ಚಕ ವೃಂದ ಎಲ್ಲರ ಸಹಯೋಗದೊಂದಿಗೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಇನ್ವಾಲ್ವ್ಮೆಂಟಿನಿಂದ ಈ ಕಾರ್ಯಕ್ರಮ ಪರಿಪೂರ್ಣವಾಗಿದೆ. ಇಂತಹ ಕಾರ್ಯಕ್ರಮ ಮೇಲಿಂದ ಮೇಲೆ ಈ ನಗರಗಳಲ್ಲಿ, ಬೇರೆ ಬೇರೆ ಹಳ್ಳಿಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದು ಸಮಗ್ರವಾಗಿ ನಮ್ಮ ದೇಶದ ರಾಜಧಾನಿಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ, ಅದೇ ರೀತಿಯಾಗಿ ವಿಶ್ವದೆಲ್ಲೆಡೆ ಕಡೆ ಈ ಭಕ್ತಿಯಿಂದ, ಆ ತಾಯಿಯ ಆರಾಧನೆಯಿಂದ ದೇಶಕ್ಕೆ ಸುಭಿಕ್ಷೆ, ಶಾಂತಿ, ರಕ್ಷಣೆ, ನೆಮ್ಮದಿ ಅನ್ನುವಂಥದ್ದು ದೊರೆಯುತ್ತೆ. ಅಂತಹ ತಾಯಿಯ ಕಟಾಕ್ಷ ನಮಗೆ ಸದಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಅತ್ಯಂತ ಅಭಿಮಾನದಿಂದ ರಾಮಮೂರ್ತಿ ದಂಪತಿಗಳು ಆಹ್ವಾನಿಸೋದಲ್ಲದೆ ನೀವೆಲ್ಲರೂ ಕೂಡ ಮಂತ್ರಾಲಯ ಸ್ವಾಮಿಗಳು ಬರಬೇಕು ಅಂತೇಳಿ ತುಂಬ ಅಪೇಕ್ಷೆ ಪಟ್ಟು ಒತ್ತಡ ಮಾಡಿದ್ದಾರೆ ಅಂತ ನಮ್ಮ ರಾಮಮೂರ್ತಿ ಅವರು ಹೇಳಿದರು. ಮಠದ ಮೇಲೆ, ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಮೇಲೆ ನೀವಿಟ್ಟಂತಹ ಭಕ್ತಿ, ಅಭಿಮಾನ ಇವುಗಳಿಗೆ ನಾವು ತುಂಬ ಸಂತುಷ್ಟರಾಗಿದ್ದೇವೆ. ಇಂತಹ ಉತ್ತಮ ಕಾರ್ಯಗಳಿಗೆ ಕರೆಯದೇ ಇದ್ದರೂ ನಾವು ಹೋಗಬೇಕು, ಕರೆದರೆ ಹೋಗಲೇಬೇಕು ಎಂಬುದಾಗಿ ಶಾಸ್ತ್ರಗಳು ಹೇಳ್ತದೆ. ಅಂತಹ ಕಾರ್ಯಕ್ರಮಕ್ಕೆ ನಮ್ಮ ಬೇರೆ ಬೇರೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಕೂಡ ನಾವು ನೇರವಾಗಿ ಮಂಗಳೂರಿನಿಂದ ಇಲ್ಲಿಗೆ ಬಂದು ನಿಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಆ ತಾಯಿಯ ದರ್ಶನ, ಆರಾಧನೆಯನ್ನು ಮಾಡಿ ನಿಮಗೂ ಆ ತಾಯಿಯ ಶ್ರೇಯಸ್ಸು ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ರಾಮಮೂರ್ತಿ ದಂಪತಿಗಳಿಗೆ ನಾವು ಅಭಿನಂದಿಸಿ ಅವರಿಗೆ ಆಶೀರ್ವದಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ವಿಜಯೇಂದ್ರ ಅವರಿಗೂ ಕೂಡ, BY ವಿಜಯೇಂದ್ರ ಅವರಿಗೂ ಕೂಡ ನಾವು ಆಶೀರ್ವಾದವನ್ನು ಮಾಡ್ತೇವೆ. ನಮ್ಮ ತಿಪ್ಪೇಸ್ವಾಮಿ ಅವರು, ಅದೇ ರೀತಿಯಾಗಿ ಸೋಮಶೇಖರು ಮತ್ತಿತರರು ಎಲ್ಲರಿಗೂ ಕೂಡ ಆ ತಾಯಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ, ತಾಯಿಯ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ದರ್ಶನಕ್ಕೆ ನೀವೆಲ್ಲ ಬನ್ನಿ. ನಿಮ್ಮೆಲ್ಲರ ಸಹಕಾರದಿಂದ ದಿನೇ ದಿನೇ ಭಕ್ತರಾಗಿ ವಿಶೇಷವಾದ ಸೌಕರ್ಯಗಳನ್ನು ಒಳಗೊಂಡಂತಹ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ನೀವೆಲ್ಲರೂ ಬಂದು ರಾಯರ ದರ್ಶನವನ್ನು ಪಡೆದು ಅವರ ಅನುಗ್ರಹಕ್ಕೆ
ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಸೂಚಿಸ್ತಾ ಇದ್ದೇವೆ. ಶುಭಮಸ್ತು. ಲಲಿತ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು. ಇದನ್ನು ನಡೆಸಿಕೊಟ್ಟು ಆಶೀರ್ವಚನ ಮಾಡಿದಂಥ ಪರಮ ಪೂಜ್ಯ ಶ್ರೀ 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 ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆ ಮತ್ತು ಪ್ರಣಾಮಗಳನ್ನು ರಾಮಮೂರ್ತಿ ಮತ್ತು ಅವರ ಕುಟುಂಬದವರು ಹಾಗೂ ಹಿರಿಯರೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ಶ್ರೀ ಲಲಿತಾ ಪರಮೇಶ್ವರಿಯ ಸಾಮೂಹಿಕ ಕಾರ್ಯಕ್ರಮ ಇಷ್ಟು ಅಭೂತಪೂರ್ವಕವಾಗಿ ಮೂಡಿ ಬಂದಿದೆ ಅಂತ. ನಮ್ಮ ಭಕ್ತಿ ಸಿರಿವಾಹಿನಿಯ ವೀಕ್ಷಕರು ಯಾರೆಲ್ಲ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಿರಿ ಅವರಿಗೆಲ್ಲರಿಗೂ ಕೂಡ ಆ ತಾಯಿ ಲಲಿತಾ ಪರಮೇಶ್ವರಿಯ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗೋಕೆ ಬರ್ತೀನಿ. ಕ್ಯಾಮ್ರಾಮ್ಯಾನ್ ಶ್ರೀ ಜವಳಿ ಜೊತೆ ಋಷಿಕಾ ನಾಗ್, ಬೆಂಗಳೂರು.